ವೀಕ್ಷಕರೇ, ಇವತ್ತಿನ ಜನಮತ ಕಾರ್ಯಕ್ರಮದಲ್ಲಿ ಮಲೆನಾಡು, ಅರೆ ಮಲೆನಾಡು ಸೇರಿದಂತೆ ಒಂದು ತನ್ನ ಪ್ರಾಕೃತಿಕ ಸೊಬಗಿಗೆ ಹೆಸರುವಾಸಿಯಾಗಿರುವಂತಹ ಶಿವಮೊಗ್ಗದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾಕಂತಂದ್ರೆ ಒಂದು ರೀತಿಯ ಶಕ್ತಿ ಕೇಂದ್ರ, ಪವರ್ ಹೌಸ್ ಅಂದ್ರೂ ತಪ್ಪಾಗೋದಿಲ್ಲ. ಶಿವಮೊಗ್ಗವನ್ನ ಘಟಾನುಘಟಿ ನಾಯಕರುಗಳನ್ನ ನೋಡಿದಂತಹ ಕ್ಷೇತ್ರ ಅಂತಂದ್ರೆ ಅದು ಶಿವಮೊಗ್ಗ ಅಂತ ಹೇಳ್ಬೋದು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಹಾಲಿ ಸಂಸದರು ಬಿಜೆಪಿಯಿಂದ ಕಣಕ್ಕಿಳಿದಿದ್ರೆ, ಆ ಕಡೆ ಮಾಜಿ ಮುಖ್ಯಮಂತ್ರಿಯ ಮಗಳು ಗೀತಾ ಶಿವರಾಜ್ ಕುಮಾರ್ ಕಣದಲ್ಲಿದ್ದಾರೆ ಕಾಂಗ್ರೆಸ್ನಿಂದ. ಮತ್ತೊಂದು ಕಡೆ ಬಿಜೆಪಿಯಿಂದ ಬಂಡಾಯವಾದ KS ಈಶ್ವರಪ್ಪ ಕೂಡ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಶಿವಮೊಗ್ಗದಲ್ಲಿ. ಹಾಗಾದ್ರೆ ಶಿವಮೊಗ್ಗದ ನಿಮ್ಮ ಕ್ಷೇತ್ರದ ಸಂಸದರು ಯಾರಾಗಬೇಕು, ಮೂರರಲ್ಲಿ ಗೆಲ್ಲೋರು ಯಾರು, ನಿಮ್ಮ ಬೆಂಬಲ ಯಾರಿಗೆ, ಯಾರು ಗೆಲ್ಲಬೇಕು ಅನ್ನೋದು ನಿಮಗಿದೆ ಅನ್ನುವಂತಹ ಅಭಿಪ್ರಾಯವನ್ನ ನಮ್ಮ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು, ಮಾತನಾಡಬಹುದು. ಇದೇ ಈ ಹೊತ್ತಿನ ವಿಶೇಷ ಜನಮತ. ಶಿವಮೊಗ್ಗದಲ್ಲಿ ಸಂಸದರು ಯಾರಾಗಬೇಕು ನಿಮ್ಮ ಕ್ಷೇತ್ರದ MP ಗೆದ್ದು ಮತ್ತೊಮ್ಮೆ ಬೀಗ್ತಾರ? ಹಾಲಿ ಸಂಸದರಾದಂತಹ ರಾಘವೇಂದ್ರ ವರ್ಸಸ್ ಗೀತಾ ವರ್ಸಸ್ ಈಶ್ವರಪ್ಪ. ಮೂರು ಜನರ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ, ಫೈಟ್ ಇದೆ. ಮೂವರು ಕದನ ಕಲಿಗಳ ಪೈಕಿ ಯಾರಿಗೆ ನಿಮ್ಮ ಮತ, ಯಾರ ಮೇಲಿದೆ ಮತದಾರ ಪ್ರಭುವಿನ ಒಲವು, ಯಾರಾಗಬೇಕು ಶಿವಮೊಗ್ಗ ಸಂಸತ್ ಕ್ಷೇತ್ರದ MP ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ನೀವು ನಮಗೆ ಕರೆ ಮಾಡಬಹುದು, ಮಾತನಾಡಬಹುದು, ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ನೋಡಿ, ಶಿವಮೊಗ್ಗ ಅಂತ ಅಂದಿದ ತಕ್ಷಣ ಒಂದು ರಾಜ್ಯಕ್ಕೇನೆ 4 ಜನ ಮುಖ್ಯಮಂತ್ರಿಗಳನ್ನ ನೀಡಿದಂತಹ ಜಿಲ್ಲೆ ಇದು. ಕಡಿದಾಳ ಮಂಜಪ್ಪನವರು, JH ಪಟೇಲ್ ಅವರು, S ಬಂಗಾರಪ್ಪನವರು, BS ಯಡಿಯೂರಪ್ಪ, 4 ಜನ ಕೂಡ CM ಗಾದಿ ಏರಿದ್ದವರು. ಆದರೆ ಒಬ್ಬರು ಕೂಡ ಪೂರ್ಣಾವಧಿ ಅಧಿಕಾರದಲ್ಲಿ ಇರಲಿಲ್ಲ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ಅಂದರೆ ಕಂಟಿನ್ಯೂಸ್ ಆಗಿ 5 ವರ್ಷ ಅಧಿಕಾರದಲ್ಲಿ ಇರಲಿಲ್ಲ ಅನ್ನೋದು ಕಡಿದಾಳ ಮಂಜಪ್ಪ ಅವರು. ಸೊ ಅವರು ಹಾಕಿಕೊಟ್ಟಂತಹ ತತ್ವ ಸಿದ್ಧಾಂತಗಳು ಕೂಡ ಅನೇಕ ಅಂತ ಹೇಳ್ಬೋದು. ಇನ್ನು JH ಪಟೇಲ್ ಅವರು, S ಬಂಗಾರಪ್ಪನವರು, BS ಯಡಿಯೂರಪ್ಪನವರು, 4 ಜನ ಮುಖ್ಯಮಂತ್ರಿಗಳನ್ನ ರಾಜ್ಯಕ್ಕೆ ಕೊಟ್ಟಂತಹ ಕೀರ್ತಿ ಶಿವಮೊಗ್ಗ ಕ್ಷೇತ್ರ ಅಂತ ಹೇಳ್ಬೋದು. ಕಲೆ ಸಾಹಿತ್ಯದಲ್ಲಿ ಸದಾ ಮುಂದೆ, ಚಳುವಳಿಗಳು, ಹೋರಾಟಗಳ ನೆಲವಾಗಿ ಗುರುತಿಸಿಕೊಂಡಿದೆ ಶಿವಮೊಗ್ಗದ ಜೊತೆಗೆ ರಾಜಕೀಯವಾಗಿಯೂ ಕೂಡ ಬಹಳ ಸಕ್ರಿಯ ಅಂತ ಹೇಳ್ಬೋದು. ಯಾರಾಗಬೇಕು ನಿಮ್ಮ ಶಿವಮೊಗ್ಗ ಕ್ಷೇತ್ರದ ಸಂಸದರು ಅನ್ನೋದನ್ನ ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಯಾರು ಮುಂದಿನ MP ಅನ್ನೋದನ್ನು ಕೂಡ ತಿಳಿಸಬಹುದು. ಯಾಕಂತಂದ್ರೆ ಲೋಕಸಭೆ ಚುನಾವಣೆ ಬಹಳ ರಂಗೇರಿದೆ, ಒಂದು ರೀತಿಯಾಗಿ ರಣಕಣವಾಗಿ ಮಾರ್ಪಟ್ಟಿದೆ. ಬಿಜೆಪಿ ಕಾಂಗ್ರೆಸ್ ಪಕ್ಷಗಳ ಪ್ರಾಬಲ್ಯ ಕಾಣಿಸುತ್ತೆ ಅಲ್ಲಿ ಹಿಂದಿನಿಂದಲೂ ಕೂಡ. ಆದರೆ ಅಲ್ಲಿನ ಮತದಾರರು ರೀತಿಯಾಗಿ ಈ ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷ, ಸಮಾಜವಾದಿ ಪಕ್ಷಗಳನ್ನೂ ಕೂಡ ಗೆಲ್ಲಿಸಿದಂತಹ ಉದಾಹರಣೆಗಳಿದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಹೆಚ್ಚಿನ ಚುನಾವಣೆಗಳು ವ್ಯಕ್ತಿಗತ ವರ್ಚಸ್ಸಿನ ಆಧಾರದ ಮೇಲೇನೆ ಅಲ್ಲಿ ಫಲಿತಾಂಶವನ್ನ ಕೊಟ್ಟಿದೆ ಅನ್ನೋದನ್ನ ನೋಡಬೇಕಾಗತ್ತೆ. ಸೊ ನಿಮ್ಮ ಕ್ಷೇತ್ರದ ಸಂಸದರು ಯಾರಾಗಬೇಕು ಅನ್ನೋದನ್ನ ಕರೆ ಮಾಡಿ ಮಾತನಾಡಿ. ಎಸ್, ಮೊದಲನೇದಾಗಿ ಒಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ. ಅನೀಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅನೀಶ್ ಅವರೇ. ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಓಕೆ, ಯಾರಾಗಬೇಕು ಸರ್? ಯಾರು ಗೆಲ್ತಾರೆ ಈ ಬಾರಿ? ರಾಘವೇಂದ್ರ. ಓಕೆ, ಯಾವ ಕಾರಣಕ್ಕೆ? ಸ್ಥಳೀಯರಲ್ವಾ ಮೇಡಮ್? ಓಕೆ, ಅಲ್ಲಿನ ಸ್ಥಳೀಯರು ಅನ್ನೋ ಕಾರಣಕ್ಕೆ. ಹೌದು. ಓಕೆ, ಈ ಕಡೆ ಬಿಜೆಪಿಯಿಂದ ರಾಘವೇಂದ್ರ ಇದ್ದಾರೆ, ಅವರು ಈಗಾಗಲೇ ಒಮ್ಮೆ ಸಂಸದರಾಗಿದ್ದಂಥವ್ರು. ಗೀತಾ ಶಿವರಾಜ್ ಕುಮಾರ್ ಕೂಡ ಸ್ಪರ್ಧೆ ಮಾಡಿದ್ದಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅವ್ರು ಲಾಸ್ಟ್ ಟೈಮ್ ಮಾಡಿದ್ರಲ್ಲ JDS ಇಂದ, ಒಂದು ಸುಮಾರು ವರ್ಷದಿಂದ ಗೆಲ್ಲಿಸ್ಲಿಲ್ಲ ಅಲ್ಲಿನ ಜನ. ಹೌದು. ಮತ್ತೆ ಇವರು ಡಾಕ್ಟರ್ ರಾಜ್ಕುಮಾರ್ ಅವ್ರು ಇದ್ದಾಗ ಯಾರು ರಾಜಕೀಯಕ್ಕೆ ಬರಬಾರ್ದು ನಮ್ಮ ಫ್ಯಾಮಿಲಿಯವರು ಅಂತ ಹೇಳಿದ್ರು. ಇವಾಗ ಅವ್ರು ಯಾರ ಮಗಳು ಸೊಸೆ ಮೇಡಮ್ ಅವರು? ಅಲ್ಲ, ಈಗ ಮಾಜಿ ಮುಖ್ಯಮಂತ್ರಿಗಳು S ಬಂಗಾರಪ್ಪನವರು ಪುತ್ರಿ ಅಲ್ವಾ ಅವರು? ಹೌದು. ಮದುವೆ ಆದ್ಮೇಲೆ ಹೊಟ್ಟೆನ್ನು ಕುಳುಕೋರ್ಗೆ ಅಂತ ಗಾದೆನೇ ಇದೆ. ಮತ್ತೆ ಇವಾಗ ಅವ್ರು ಮದುವೆ ಆಗ ಮುಂಚೆ ನಕ್ಷತ್ರ ಇದು ಕೇಳಿದ್ರೆ ಅವ್ರು ಬೇರೆ ಹೇಳ್ತಾರೆ. ಮದುವೆ ಆದ್ಮೇಲೆ ಯಾರ ಮನೆ ಹೆಸರು ಹೇಳ್ತಾರೆ? ಇವಾಗ ನಕ್ಷತ್ರ ಯಾವ್ದು, ಇದ್ಯಾವ್ದು ಅಂದ್ರೆ ಯಾರ ಮನೆ ಹೆಸರು ಹೇಳ್ತಾರೆ ಮೇಡಮ್? ಸೊ ಹಾಗಾಗಿ ಅವರು ರಾಜ್ಕುಮಾರ್ ಕುಟುಂಬಕ್ಕೆ ಸೇರಿದವರು. ಬಂಗಾರಪ್ಪನವರ ಪುತ್ರಿ ಅನ್ನೋದನ್ನ ಹಂಗಾರೆ ನೆನ್ಪಿಟ್ಕೊಂಡು ಜನ ಓಟ್ ಹಾಕೋದಿಲ್ಲ ಅಂತ ಹೇಳ್ತೀರಿ? ಹೌದು. ಆಮೇಲೆ ಅವ್ರು ಇರೋದು ಬೆಂಗಳೂರಲ್ಲಿ, ಸದಾಶಿವನಗರದಲ್ಲಿ. ಅವ್ರು ಶಿವಮೊಗ್ಗಕ್ಕೆ ಹೋಗಿ ಏನ್ ಮಾಡಕ್ಕಾಗುತ್ತೆ? ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಾರಾ? ಓಕೆ ಸರ್. ಒಟ್ಟು ಈಶ್ವರಪ್ಪನವ್ರು ಯಾಕೆ ಈಗ ಬಂಡಾಯ ಎದ್ದು ಪಕ್ಷದಲ್ಲಿ ಟಿಕೆಟೇ ಸಿಗ್ಲಿಲ್ಲ ಅಂತೇಳಿ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದಾರಲ್ಲ, ಇದಕ್ಕೇನು ಹೇಳ್ತೀರಿ?
ರಾಘವೇಂದ್ರ ಅವ್ರು ಸೋಲ್ಸ್ಬೇಕು ಅಂದ್ಬಿಟ್ಟು ನಿಂತಿದ್ದಾರೆ. ಅವ್ರನ್ನ ಸೋಲಿಸ್ಬೇಕು ಅಂತ. ಸೊ ಜನ ಅವರಿಗೆ ಮತ ವಿಂಗಡಣೆ ಹಾಕ್ಬೇಕು ಅಂತ. ಮತ ಹಾಕ್ತಾರಾ? ಜನ ಮತ ಹಾಕ್ತಾರಾ? ಅವ್ರ್ ಗೆಲ್ಲಲ್ಲ, ಬಟ್ ಇವ್ರನ್ನ ಸೋಲ್ಸಕ್ಕೆ ಏನೋ ಟ್ರೈ ಮಾಡ್ತಾ ಇರ್ಬೋದು. ಹೇಳಕ್ಕಾಗಲ್ಲ, ರಿಸಲ್ಟ್ ಬಂದ್ಮೇಲೆ ನೋಡಿ. ಅಂದ್ರೆ ಇಬ್ಬರು ಜಗಳ ಮೂರನೇವ್ರಿಗೆ ಲಾಭ ಆಗೋ ಚಾನ್ಸಸ್ ಇದೆ ಅಂತೀರಿ? ಲಾಭ ಯಾವ್ದೇ ಕಾರಣಕ್ಕೂ ಆಗಲ್ಲ. ಇವ್ರು ಇಬ್ರು ಫೈಟ್ ಇದೆ. ಒಟ್ಟು ನಿಮ್ಮ ಮತ, ನಿಮ್ಮ ಒಂದು ಬೆಂಬಲ ಇರೋದು ಈಶ್ವರಪ್ಪನವರಿಗೆ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು ಬಿಜೆಪಿ ಅವ್ರಿಗೆ. ಓಕೆ, ಧನ್ಯವಾದ ಅನೀಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ರಾಘವೇಂದ್ರ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ಹಲೋ ಮೇಡಮ್, ನಮಸ್ಕಾರ. ಹೇಳಿ ಸರ್. ನಮಸ್ತೆ. ಯಾರಿಗೆ ನಿಮ್ಮ ಮತ ಈ ಬಾರಿ? ನಮ್ಮ ಯಾವಾಗ್ಲೂ ಮೇಡಮ್ ಕಾಂಗ್ರೆಸ್ ಇಂದಾನೆ. ಹೌದಾ? ಗೀತಕ್ಕನ ಬೇಕು ಮೇಡಮ್. ಗೀತಾ ಶಿವರಾಜ್ ಕುಮಾರ್ಗೆ ನಿಮ್ಮ ಬೆಂಬಲ ಅಂತೀರಿ? ಹೌದು ಮೇಡಮ್. ಈಗ ಬಿಜೆಪಿಯಿಂದ ಹಾಲಿ ಸಂಸದರು ರಾಘವೇಂದ್ರ ಸ್ಪರ್ಧಿಸಿದ್ದಾರೆ. ನಾವು ಏನಂದ್ರೆ ಮೇಡಮ್, ನಮ್ಗೆಲ್ಲ ಒಳ್ಳೆ ಒಂದು ಆಫರ್ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಇದ್ ಮಾಡೋದಂತ ಮೇಡಮ್. ಓಕೆ ಓಕೆ. ಹೌದೌದು ಮೇಡಮ್. ಓಕೆ ಸರ್. ಗ್ಯಾರಂಟಿ ಯೋಜನೆಗಳಿಂದ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ? ನಮ್ ಗ್ಯಾರಂಟಿನೇ ಮೇಡಮ್. ಯಾರು ಇದು ಬಿಜೆಪಿ ಇಷ್ಟು ವರ್ಷ ಬಂದ್ರು ಏನು ಮಾಡಿಲ್ಲ. ಇವಾಗ ಮಾಡ್ತಾ ಐತೆ. ಅದಕ್ಕಾಗಿ ಮೇಡಮ್ ಇದ್ ಮಾಡೋದು. ಅದಕ್ಕೆ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ ಅಂತಿದ್ದೀರಿ? ಅದಕ್ಕೆ ಒಂದು ಒಳ್ಳೆ ಒಂದು ಆಡಳಿತ ಕೊಡ್ತಾ ಇರ. ಅದಕ್ಕೆ ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಾರೆ. ಮಲ್ಲೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲೇಶ್ ಅವರೇ. ನಮಸ್ತೆ ಮೇಡಮ್. ಹೇಳಿ ಸರ್, ಯಾರಿಗೆ ನಿಮ್ಮ ಬೆಂಬಲ? ಗೀತಾ ಶಿವರಾಜ್ ಕುಮಾರ್ ಅವರಿಗೆ. ಯಾಕೆ ಸರ್? ಗೀತಾ ಶಿವರಾಜ್ ಕುಮಾರ್ ಅವರಿಗೆ ನಮ್ಮ ಯಾಕೆ, ಯಾವ ಕಾರಣಕ್ಕೆ ಗೀತಾ ಶಿವರಾಜ್ ಕುಮಾರ್ ಅಂತ ಅಂದ್ಕೊಂಡಿದ್ದೀರಿ? ಅಂದ್ರೆ ಬಿಜೆಪಿಯಲ್ಲಿ ಬರೇ ತಂದೆ ಮಕ್ಕಳು ಅವರೇ ಆಗುದಾ? ಬೇರೆಯವರಿಗೆ ಚಾನ್ಸ್ ಕೊಡೋದು ಬೇಡವಾ? ಇವರು ಕೂಡ ರಾಜಕೀಯದಿಂದ ಬಂದವರಲ್ವಾ? ಗೀತಾ ಶಿವರಾಜ್ ಕುಮಾರ್ ಅವ್ರ ತಂದೆ ಕೂಡ. ಈಶ್ವರಪ್ಪ ಬಿಡಿ, ಈಶ್ವರಪ್ಪ ಲೆಕ್ಕಕ್ಕಿಲ್ಲ. ಅವ್ರದ್ದು ಏನ್ ನಡೆಯುದಿಲ್ಲ. ಅವರು ನಾಲಿಗೆ ಒಂದೇ ಲೆಕ್ಕ ಅಲ್ಲ ಅವ್ರದ್ದು. ಈಗ ಒಂದ್ ಮಾತಾಡ್ತಾರೆ, ಗಳಿಗೊಂದ್ ಮಾತಾಡ್ತಾರೆ. ಆದ್ರೂ ಈ ಅಷ್ಟು ಸತತವಾಗಿ ಗೆಲ್ಸ್ಕೊಂಡ್ ಬಂದಿದ್ದೀರಲ್ಲ ಸರ್ ಶಿವಮೊಗ್ಗದ ಜನತೆ ಈಶ್ವರಪ್ಪನವ್ರನ್ನ. ಈಶ್ವರಪ್ಪ ಅವಾಗ ಏನೋ ಬಿಜೆಪಿಯಲ್ಲಿ ಇದ್ರು, ಈಗ ಗೆಲ್ಲಲಿ ಅವ್ರು ನೋಡುವ. ಈಗ ಅವರು ಪಕ್ಷದಿಂದ ಹೊರಗೆ ಬಂದಿರೋದ್ರಿಂದ ಗೆಲ್ಲೋದು ಅಸಾಧ್ಯ ಅಂತೀರಿ? ಹೌದೌದು. ಓಕೆ. ಇದೇನಾದ್ರು ರಾಘವೇಂದ್ರ ಅವ್ರಿಗೂ ಎಫೆಕ್ಟ್ ಆಗುತ್ತೆ ಅಂತೀರಾ? ಇಲ್ಲ, ಈ ಸಲ ಕಾಂಗ್ರೆಸ್ ಬರ್ತದ ಮೇಡಮ್. ಅವ್ರಿಗೆ ನಮ್ಗೆ ಅವ್ರ ಬಗ್ಗೆ ಒಳ್ಳೆ ಇದಿಲ್ಲ. ಅವ್ರ ಏನ್ ಗೊತ್ತಾ, ಒಬ್ಬ ಅಧ್ಯಕ್ಷ ಆಗೋದು, ಒಬ್ಬ MP ಆಗೋದು, ಒಬ್ಬರದೇ ನಡಿಬೇಕು ಬಿಜೆಪಿಯಲ್ಲಿ. ಬೇರೆಯವರು ಬೇಡವಾ ಚಾನ್ಸ್? ಈಶ್ವರಪ್ಪನವ್ರು ಏನಾಗಿದ್ರು, ಈಶ್ವರಪ್ಪನವ್ರಿಗೆ ಕೊಡ್ಬೋದಿತ್ತಲ್ವಾ? ಹೌದಲ್ವಾ? ಇವರು ಅಲ್ಲ, ಈಶ್ವರಪ್ಪನವರು ಏನ್ ಅವ್ರಿಗೆ ಕೇಳಿರ್ಲಿಲ್ವಲ್ಲ, ಮಗನಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಅನ್ಕೊಂಡು ಅವ್ರು ಸ್ಪರ್ಧೆ ಮಾಡಿದ್ದಾರೆ. ಇರ್ಲಿ, ಅವ್ರನ್ನ ಮೂಲೆ ಗುಂಪು ಮಾಡಿದ್ರಲ್ವಾ? ಅವಾಗ ಅಧ್ಯಕ್ಷರಾಗಿದ್ರಲ್ಲ, ಮುಖ್ಯಮಂತ್ರಿ ಮಾಡ್ಬಹುದು. ಜಗದೀಶ್ ಶೆಟ್ಟರ್ ಗೌಡನ್ ಮಾಡಿದ್ರು, ಮತ್ತೆ SR ಬೊಮ್ಮಾಯಿ ಮಾಡಿದ್ರು. ಇವ್ರು ಮಾಡ್ಬಹುದಿತ್ತಲ್ವಾ? ಅವ ಮತ್ತೆ ಯಡಿಯೂರಪ್ಪ ದೊಡ್ಡ ಕುತಂತ್ರಿ. ಯಡಿಯೂರಪ್ಪ ಗೊತ್ತಾ? ಓಕೆ ಸರ್, ಧನ್ಯವಾದ ಮಲ್ಲೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಶಿವಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಪ್ಪನವರೇ. ಶಿವಪ್ಪ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಬಹುಶಃ ಕರೆ ಕಟ್ಟಾಗಿದೆ. ನೋಡಿ, ಸಾಕಷ್ಟು ಜನ ಕರೆ ಮಾಡಿದ 3 ಜನ ಇದ್ರೂ ಕೂಡ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ತಿಳಿಸಿದ್ರು, ವ್ಯಕ್ತಪಡಿಸಿದ್ರು. ರಾಘವೇಂದ್ರ ಗೆಲ್ಲೋದು ಅಂತ ಹೇಳ್ತಾರೆ, ಮತ್ತೊಬ್ಬರು ಗೀತಾ ಶಿವರಾಜ್ ಕುಮಾರೇ ಗೆಲ್ಲೋದು ಅಂತ ಹೇಳ್ತಾರೆ. ಇನ್ನು ಈಶ್ವರಪ್ಪನವರು ಪಕ್ಷ ಬಿಟ್ಟು ಬಂದಿರೋದ್ರಿಂದ ಗೆಲ್ತಾರಾ ಇಲ್ವಾ ಅನ್ನೋದಕ್ಕಿಂತಲೂ ಕೂಡ ಒಂದಷ್ಟು ಮತಗಳ ವಿಭಜನೆ ಆಗತ್ತೆ. ಬಿಜೆಪಿಗೆ ಹೋಗೋ ಮತಗಳು ಒಂದಷ್ಟು ಕೇಸ್ ಈಶ್ವರಪ್ಪನವರಿಗೆ ಹೋಗುವಂತಹ ಸಾಧ್ಯತೆ ಇದೆ. ಸೊ ಈ ನಿಟ್ಟಿನಲ್ಲಿ ಏನಾದರೂ ಲೆಕ್ಕಾಚಾರ ಅದಲು ಬದಲಾಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ವೀಕ್ಷಕರೇ, ನೀವು ಕರೆ ಮಾಡಿ ಮಾತನಾಡಿ, ನಿಮ್ಮ ಬೆಂಬಲ ಯಾರಿಗೆ ಅನ್ನೋದನ್ನ ತಿಳಿಸಿ. ರಾಜಮೂರ್ತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಮೇಡಮ್ ನಮಸ್ತೆ. ಹೇಳಿ ಸರ್, ಯಾರಿಗೆ ನಿಮ್ಮ ಬೆಂಬಲ ಈ ಬಾರಿ? ನಮ್ಮ ಮತ ಗೀತಾ ಶಿವರಾಜ್ ಕುಮಾರ್ಗೆ ಮೇಡಮ್. ಯಾಕೆ ಸರ್, ಏನ್ ಕಾರಣಕ್ಕೆ? ಯಾಕಂತಂದ್ರೆ ಈಗ ಕೇಂದ್ರ ಸರ್ಕಾರದಲ್ಲಿ ಈಗ ನೋಡ್ತಿದ್ರೆ ಜನಪರ ಆಡಳಿತ ಯಾವುದೇ ಕಾರಣಕ್ಕೂ ಕೊಡ್ತಾ ಇಲ್ಲ. ಎಲ್ಲ ಬೆಲೆ ಏರಿಕೆಗಳೆಲ್ಲ ಜಾಸ್ತಿ ಆಗಿದೆ. ಈಗ ಸಮುದ್ರದಲ್ಲಿ ನೀರು ಸಿಕ್ಕದಾಗೆ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ಒಂದು ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡಿಕೊಟ್ಟಿದೆ. ಆದ ಕಾರಣ ನಾವು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತೀವಿ. ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾರೆ. ಕಳೆದ ಬಾರಿನೂ ನಿಂತಿದ್ರು, ಅದ್ರ ಹಿಂದಿನ ಬಾರಿನೂ ನಿಂತಿದ್ರು ಗೀತಾ ಶಿವರಾಜ್ ಕುಮಾರ್ ಅವರು. ಇಲ್ಲ, ಗ್ಯಾರಂಟಿಗಳು ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಮೇಡಮ್. ಈ ಬಾರಿ ಗೆಲ್ಲಿಸ್ತಾರೆ ಅಂತೀರಿ ಗ್ಯಾರಂಟಿ ಯೋಜನೆಗಳು ಇರೋದ್ರಿಂದ? ಗೀತಾ ಶಿವರಾಜ್ ಕುಮಾರ್ 100ಕ್ಕೆ 100 ಬಗ್ಗೆ ಗೆದ್ದೇ ಗೆಲ್ತಾರೆ. ಈಗ ಅವರು ಕಾಂಗ್ರೆಸ್ ಇಂದ ಸ್ಪರ್ಧಿಸಿದ್ದಾರೆ ಅನ್ನೋ ಕಾರಣಕ್ಕೆ ಗೆಲ್ತಾರೆ ಅಂತೀರಿ?
ಖಂಡಿತ ಕಾಂಗ್ರೆಸ್ ಇಂದ ಗೆಲ್ಸಿದರೆ ವಿತ್ ಅವ್ರಿಗೆ ಸೋಲಿನ ಒಂದು ಕನಿಕರ ಕ್ಷೇತ್ರ ಜನಗಳ ಮೇಲಿದೆ. ಖಂಡಿತವಾಗ್ಲೂ ಈ ಸತ್ತ ಗೆದ್ದೇ ಗೆಲ್ಲಿಸ್ತಾರೆ. ಯಾಕಂದ್ರೆ 2 ಸಲ ಸೋಲ್ಸಿದ್ದಾರೆ. ಶಿವಮೊಗ್ಗ ಅಂದಾಗ ಬಿಜೆಪಿ ವರ್ಚಸ್ಸು, ಯಡಿಯೂರಪ್ಪನ ವರ್ಚಸ್ಸು ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಹೇಳ್ತಾರಲ್ಲ ಸರ್, ನೀವು ಅದು ಹಿಂಗ್ ಮೇಡಮ್ ಈ ಸಲ ಏನಾಗುತ್ತೆ ಅಂದ್ರೆ ಈಶ್ವರಪ್ಪನವರು ಈಗ ಸ್ಪರ್ಧಿಸಿದಾರಲ್ಲ, ಅದೇನಾಗಿದೆ ಈಗ ಬಿಜೆಪಿಗೆ ತುಂಬಾ ವಾತಾವರಣ ಅದಕ್ಕೆ ಓಕೆ ಬಿಜೆಪಿ ಅವರ ವೋಟ್ಗಳು ತುಂಬಾ ಛಿದ್ರ ಆಗುತ್ತೆ. ಹಂಗಾಗಿ ಗೀತಾ ಶಿವರಾಜ್ಕುಮಾರ್ಗೆ ಅನುಕೂಲವಾದಂತ ವಾತಾವರಣ ಇದೆ. ಓಕೆ ಸರ್, ಧನ್ಯವಾದ ರಾಜಮೂರ್ತಿ ಅವರೇ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಬಾಳಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಬಾಳಪ್ಪ ಅವರೇ. ನಮಸ್ಕಾರ ಸರ್. ಯಾರು ಮಲೆನಾಡು ಅರಮಲೆನಾಡು ಒಂದು ರೀತಿಯ ಪ್ರಾಕೃತಿಕ ಸೊಬಗಿಗೆ ಸಾಕಷ್ಟು ಫೇಮಸ್ಸು ಶಿವಮೊಗ್ಗ. 4 ಮುಖ್ಯಮಂತ್ರಿಗಳನ್ನ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಈ ಬಾರಿ ನಿಮ್ಮ ಕ್ಷೇತ್ರದ ಸಂಸದರು ಯಾರಾಗಬೇಕು ಅನ್ನೋದು ನಿಮ್ಮ ಆಸೆ? ರಾಘವೇಂದ್ರ ಅವರು. ಯಾವ ಕಾರಣಕ್ಕೆ ರಾಘವೇಂದ್ರ ಹಾಲಿ ಸಂಸದರಿದ್ದಾರೆ, ಮತ್ತೊಮ್ಮೆ ಅವರೇ ಆಗಬೇಕು ಅನ್ನೋದಾ, ಅಭಿವೃದ್ಧಿ ಕೆಲಸಗಳು ಅನ್ನೋದಾ, ಅಥವಾ ಬಿಜೆಪಿ ಅನ್ನೋ ಕಾರಣಕ್ಕ, ಅಥವಾ ಮೋದಿ ಅನ್ನೋ ಕಾರಣಕ್ಕ? ಬಿಜೆಪಿ ಮತ್ತೆ ಮೋದಿ ಕಾರಣ. ಓಕೆ, ಸೊ ಹಂಗಾಗಿ ಬಿಜೆಪಿಗೆ ನಮ್ಮ ಓಟು ಮೋದಿ ಅವ್ರು ಗೆಲ್ಬೇಕು ಅನ್ನಕ್ಕೆ ನಾವು ರಾಘವೇಂದ್ರ ಅವ್ರಿಗೆ ಹಾಕ್ತಿವಿ ಅಂತೀರಾ? ಬಿಜೆಪಿ ಗೆಲ್ಲೋಕೆ ರಾಘವೇಂದ್ರ. ಸಂಸದರಾಗಿ ನಿಮ್ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳು ಆಗಿದೆಯಾ ಸರ್? ನಿಮಗೆ ತೃಪ್ತಿ ಇದೆಯಾ? ಆಗಿದೆ ಮೇಡಮ್. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ ಬಾಳಪ್ಪ ಅವರು. ವಿನಯ್ ಕುಮಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವಿನಯ್ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಈ ಬಾರಿ ನಿಮ್ಮ ಕ್ಷೇತ್ರದ ಸಂಸದರಾಗಬೇಕು ಅಂತ? ರಾಘವೇಂದ್ರ. ಮೋದಿ ಬರಬೇಕು ಕೇಂದ್ರದಲ್ಲಿ ನಮಗೆ. ಮೋದಿ ಬೇಕು ಅನ್ನೋ ಕಾರಣಕ್ಕೆ ರಾಘವೇಂದ್ರ? ಹೌದು ಮೇಡಮ್, ಹೌದು. ಓಕೆ, ವೈಯಕ್ತಿಕವಾಗಿ ಅವರ ಒಂದು ವರ್ಚಸ್ಸು, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದು ನಿಮಗೆ ತೃಪ್ತಿ ಇದೆಯಾ ಸರ್ ಸಂಸದರಾಗಿ, ಹಾಲಿ ಸಂಸದರಾಗಿ? ಅಭಿವೃದ್ಧಿ ಅಂದ್ರೆ ಬಿಜೆಪಿ ಅಂದ್ರೆ ಶಿವಮೊಗ್ಗ ಮೇಡಮ್. ಓಕೆ, ಯಡಿಯೂರಪ್ಪ ಇರೋವರೆಗೂ ಬಿಜೆಪಿ. ಈಗ ಯಡಿಯೂರಪ್ಪನವರ ವರ್ಚಸ್ ಜಾಸ್ತಿ ಇದೆಯಾ ಶಿವಮೊಗ್ಗದಲ್ಲಿ, ಮೋದಿ ಅವರ ವರ್ಚಸ್ ಜಾಸ್ತಿ ಇದೆಯಾ? ಮೇಡಮ್ ಯಡಿಯೂರಪ್ಪ ನೆಕ್ಸ್ಟ್ ಮೋದಿ. ಸೊ ಅವ್ರ ತಂದೆಯವರ ಕಾರಣಕ್ಕೋಸ್ಕರ, ತಂದೆಯವರ ನಾಮಬಲದಿಂದ ಮಗ ಗೆಲ್ತಾರೆ ಅಂತೀರಾ? ಖಂಡಿತ ಮೇಡಮ್, ಖಂಡಿತ. ಓಕೆ, ಈ ಕಡೆ ಕಾಂಗ್ರೆಸ್ ಬಗ್ಗೆ ಗೀತಾ ಶಿವರಾಜ್ಕುಮಾರ್ ಕೂಡ ಕಂಟೆಸ್ಟ್ ಮಾಡ್ತಿದ್ದಾರೆ. ಅವರು ಮಾಜಿ ಮುಖ್ಯಮಂತ್ರಿಗಳ ಮಗಳು, ಏನ್ ಹೇಳ್ತೀರಿ? ಅವ್ರದ್ದು ಒಲವು ಇದೆ ಮೇಡಮ್, ಬಟ್ ಆದ್ರೆ ಏನಾದ್ರು ನಾವು ಶಿವಮೊಗ್ಗ ರಾಘವೇಂದ್ರನೇ. ಈಗ ರಾಘವೇಂದ್ರ ಅವ್ರಿಗೆ ಬರುವಂತಹ ಮತಗಳು ಒಂದಷ್ಟು ಈಶ್ವರಪ್ಪನವರಿಗೆ ವಿಭಜನೆ ಆಗೋ ಚಾನ್ಸಸ್ ಇದೆ ಅಂತಾರಲ್ಲ ಸರ್? ಏನೇ ಆದ್ರೂ ಮೇಡಮ್ ರಾಘವೇಂದ್ರನೇ ಮೇಡಮ್. ಅಷ್ಟೇ. ಓಕೆ, ಧನ್ಯವಾದ ವಿನಯ್ ಕುಮಾರ್ ಅವರೇ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಶಿವಮೊಗ್ಗದ ಜನತೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಅಭಿಪ್ರಾಯವನ್ನು ತಿಳಿಸಬಹುದು. ಯಾರಾಗಬೇಕು ನಿಮ್ಮ ಕ್ಷೇತ್ರದ ಸಂಸದರು ಅನ್ನೋದನ್ನು ಕೂಡ ತಿಳಿಸಬಹುದು. ಯಾಕಂತಂದ್ರೆ 4 ಜನ ಮುಖ್ಯಮಂತ್ರಿಗಳನ್ನ ಈ ಕ್ಷೇತ್ರದಿಂದ ಕೊಟ್ಟಂಥದ್ದು. ನೋಡಿ, ಒಂದು ರೀತಿಯಾಗಿ 1952ರಲ್ಲಿ ಮೊದಲ ಚುನಾವಣೆ ಆಗತ್ತೆ. 57ರ ಚುನಾವಣೆಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ KG ಒಡೆಯರ್ ಲೋಕಸಭೆಯನ್ನ ಪ್ರವೇಶಿಸಿರ್ತಾರೆ. 1962ರಲ್ಲಿ SV ಕೃಷ್ಣಮೂರ್ತಿ ರಾವ್ ಕಾಂಗ್ರೆಸ್ನಿಂದ ಗೆಲುವು ಸಾಧಿಸಿರ್ತಾರೆ. 3 ವರ್ಷಗಳ ಕಾಂಗ್ರೆಸ್ ಓಟಕ್ಕೆ ಬ್ರೇಕ್ ಹಾಕಿದ್ದೆ JH ಪಟೇಲ್. 67ರ ಚುನಾವಣೆಯಲ್ಲಿ ಅವರು ಸಂಯುಕ್ತ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಗೆಲುವು ಸಾಧಿಸಿದ್ರು. ನಾನೀಗಾಗಲೇ ನಿಮಗೆ ಹೇಳಿದೆ, ಅಂದ್ರೆ ಇಲ್ಲಿ ಪಕ್ಷ ಅನ್ನೋದಕ್ಕಿಂತಲೂ ಕೂಡ ಹೆಚ್ಚಾಗಿ ವೈಯಕ್ತಿಕ ವರ್ಚಸ್ಸಿನಿಂದ ಗೆದ್ದು ಬಂದಂತಹ ನಾಯಕರುಗಳಿದ್ದಾರೆ, ಅವರದೇ ಆದಂತಹ ಛಾಪು ಮೂಡಿಸಿದಂತಹ ನಾಯಕರುಗಳಿದ್ದಾರೆ. ಅದು ಶಿವಮೊಗ್ಗದಿಂದ ಬಂದಂಥವರು. ಅದರಲ್ಲಿ ಒಬ್ರು ಬಂಗಾರಪ್ಪನವರು ಕೂಡ ಆಗಿರಬಹುದು, ಅದರ ಜೊತೆಗೆ BS ಯಡಿಯೂರಪ್ಪನವರು ಕೂಡ ಅಷ್ಟೇ, ಕಡಿದಾಳ್ ಮಂಜಪ್ಪ ಅವರು ಕೂಡ ಅಷ್ಟೇ, JH ಪಟೇಲ್ ಅವರು ಕೂಡ ಅಷ್ಟೇ. ಸೊ ಹಾಗಾಗಿ ಅವರದ್ದೇ ಆದಂತಹ ವರ್ಚಸ್ಸನ್ನ ನಾಡಿಗೆ ಕೊಟ್ಟಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರೆ, ಒಬ್ಬ ಮಹಾನ್ ವ್ಯಕ್ತಿಗಳನ್ನ ಅಥವಾ ರಾಜಕಾರಣಿಗಳನ್ನ ಕೊಟ್ಟಂತಹ ಕ್ಷೇತ್ರ ಅಂದ್ರೆ ಅದು ಶಿವಮೊಗ್ಗ. ಸೊ ಶಿವಮೊಗ್ಗದ ಬಗ್ಗೆ ನೀವು ಕರೆ ಮಾಡಿ ಮಾತನಾಡಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ನೀವು ಕರೆ ಮಾಡಿ ಮಾತನಾಡಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಯಾರಿಗೆ ನಿಮ್ಮ ಮತ, ಯಾವ ಕಾರಣಕ್ಕೆ, ಅಭಿವೃದ್ಧಿ ವಿಚಾರಕ್ಕೆ ಹಾಲಿ ಸಂಸದರ ಕುರಿತಾಗಿ ನಿಮಗೆ ಈಗಾಗಲೇ ತೃಪ್ತಿ ಇದೆಯಾ, ಅಥವಾ ಹೊಸ ಮುಖ ಏನಾದರೂ ಬಯಸ್ತಾ ಇದ್ದಾರಾ ಕ್ಷೇತ್ರದ ಜನತೆ? 10 ಹಲವು ವಿಚಾರಗಳು, ಗ್ಯಾರಂಟಿ ಯೋಜನೆಗಳ ಒಂದು ಫಲಾನುಭವಿಗಳಿದ್ದಾರಾ? ಸೊ ಅವ್ರು ಏನು ಹೇಳ್ತಾರೆ? ಕಾಂಗ್ರೆಸ್ ಅಂತಾರಾ, BJP ಅಂತಾರಾ, ಅಥವಾ ಪಕ್ಷೇತರ ಅಭ್ಯರ್ಥಿ ಅಂತಾರಾ? ನೀವು ಕರೆ ಮಾಡಿ ಮಾತನಾಡಿ. ನೋಡಿ, ಈಗಾಗಲೇ ನಾನು ಒಂದಷ್ಟು ವಿಚಾರಗಳನ್ನ ಹೇಳಿದೆ. ಯಾಕಂತಂದ್ರೆ BJP ಅಂದ್ರೆ ಈಗ ಅಲ್ಲಿ ಕಾಂಗ್ರೆಸ್ ಓಟಕ್ಕೆ ಬ್ರೇಕ್ ಹಾಕಿದ್ದೆ JH ಪಟೇಲ್ ಅವರು ಅಂತೇಳಿ. ಅದಾದ ನಂತರದಲ್ಲಿ ಅನೇಕ ನಾಯಕರು ಇಲ್ಲಿ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋಗಿದ್ದಾರೆ. ಯಾಕಂತಂದ್ರೆ 1971ರಲ್ಲಿ TV ಚಂದ್ರಶೇಖರಪ್ಪ, 77ರಲ್ಲಿ ಬದ್ರಿನಾರಾಯಣ ಅವರು, 80ರಲ್ಲಿ ST ಖಾದ್ರಿ ಅವರು, 84ರಲ್ಲಿ ಮತ್ತೆ 89ರಲ್ಲಿ TV ಚಂದ್ರಶೇಖರಪ್ಪ ಕಾಂಗ್ರೆಸ್ನಿಂದ ಆಯ್ಕೆ ಆಗ್ತಾರೆ. 91ರಲ್ಲಿ KG ಶಿವಪ್ಪ ಅವರು ಲೋಕಸಭೆಯನ್ನು ಪ್ರವೇಶಿಸ್ತಾರೆ. 96ರಲ್ಲಿ
ಬಂಗಾರಪ್ಪನವರು. ಬಂಗಾರಪ್ಪನವರು ಕರ್ನಾಟಕ ಜನತಾ ಪಕ್ಷದಿಂದ ಗೆಲುವು ಸಾಧಿಸಿರ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಧನಂಜಯ್ ಅಂತ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಧನಂಜಯ್ ಅವರೇ. ನಮಸ್ತೆ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಈ ಬಾರಿ? ಮೇಡಮ್ ವಿಜಯ ರಾಘವೇಂದ್ರ ಅವರು. ಓಕೆ, ರಾಘವೇಂದ್ರ ಅವರು. ಹೌದು. ಯಾವ ಕಾರಣಕ್ಕೆ? ಮೇಡಮ್ ಕಾಂಗ್ರೆಸ್ ಅವರು ಈಗ ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿರ್ತಾರೆ. ಹೌದು. ಬಂಗಾರಪ್ಪನವರು ಕಾಂಗ್ರೆಸ್ ಅನ್ನ ಕಟ್ಟಿರ್ತಾರೆ. ಆದ್ರೆ ಬಂಗಾರಪ್ಪನವ್ರನ್ನ ಕಾಂಗ್ರೆಸ್ ಉಚ್ಚಾಟನೆ ಮಾಡುವಂತಕ್ಕಂಥ ಬಂಗಾರಪ್ಪನವರು ಪಕ್ಷ ಬಿಡ್ತಕ್ಕಂತ ಒಂದು ದೊಡ್ಡ ನಿರ್ಣಯ ತಗೊಳ್ತಾರೆ. ಮತ್ತೆ ಅದೇ ಮನೆಯಲ್ಲಿ ಆಳ್ತಾರೆ. ಹೌದು. ಮಧು ಬಂಗಾರಪ್ಪನಾಗಿರ್ಬೋದು, ಕುಮಾರ್ ಬಂಗಾರಪ್ಪನ ದೂರದಾರ ಮಾಡ್ತಾರೆ. ಆದ್ರೆ ಗೀತಾ ಮೇಡಮ್ ಅಂತ ಒಂದು ವಿಚಾರ ಇದೆ ಮೇಡಮ್. ಬಂಗಾರಪ್ಪನವರು ದೈವಾಂಗರಾಗ್ತಾರೆ. ಏನ್ ಸರ್? ಬಂಗಾರಪ್ಪನವರು ತೀರೋಯ್ತಾರೆ. ಹೌದು. ಆಗ ಕುಮಾರ್ ಬಂಗಾರಪ್ಪನವರು ಸ್ವಂತ ತಂದೆಯ ಮಖವನ್ನ ನೋಡಕ್ ಬಂದಾಗ ಗೀತಾ ಮೇಡಮ್ ಅವರು ಅವ್ರಿಗೆ ಮುಖ ತೋರ್ಸಲ್ಲ. ಅದು ದ್ರೋಹ ಅಲ್ವಾ? ಸ್ವಂತ ಮಕ್ಕಳಿಗೆ ಮುಖ ತೋರ್ಸತಕ್ಕಂಥ ಗೀತರವರು ಈ ನಮ್ಮ ಶಿವಮೊಗ್ಗ ಕ್ಷೇತ್ರನ ಯಾವ ರೀತಿ ಪರಿಪಾಲನೆ ಮಾಡ್ತಾರೆ? ನ್ಯಾಯವನ್ನ ಗುರ್ಸ್ಕೊಡಲ್ಲ. ಮನೆ ಅಂದ ಮೇಲೆ ಸಣ್ಣ ಪುಟ್ಟ ಗಲಾಟೆಗಳು ಇದ್ದೇ ಇರತ್ತಲ್ಲ ಸರ್? ಮೇಡಮ್ ಒಂದು ಮಾತು ಮೇಡಮ್, ಪಕ್ಷದಲ್ಲಿ ಸಣ್ಣ ಪುಟ್ಟ ಗಲಾಟೆನ ದೊಡ್ಡ ಗಲಾಟೆ ತೋರಿಸ್ತೀರಾ, ಆದ್ರೆ ಸ್ವಂತ ತಂದೆ ಮಕ್ಕವನ್ನ ತೋರ್ಸ್ಕೊಡಲ್ಲ. ಅವರ ಮನಸ್ಥಿತಿ ಏನಿದೆ ದೊಡ್ಡದಾಗತಕ್ಕಂಥ ನೀತಿ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ಕಂಡಂತ ಅಪ್ರತಿಮ ನೇರ ನಟವರು. ಬೇರೆ ರಾಜ್ಯಗಳನ್ನ ನಾವು ತಗೊಂಡ್ರೆ ಅಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಿಎಂ ಆಗ್ಬೋದಾಯ್ತು, PM ಗಂಟು ಬೆಳಿಬೋದಾಗಿತ್ತು. ಅವ್ರಿಗೆ ರಾಜಕೀಯವೇ ಬೇಕಾಗಿಲ್ಲ ಅನ್ನತಕ್ಕಂತ ಒಂದು ನಿರ್ಣಯನ ಮಾಡ್ತಾರೆ. ಗೀತಾ ಮೇಡಮ್ ಅವ್ರು ಬರ್ತಾರೆ. ಯಾಕೆಂದ್ರೆ ಅವರು ರಾಜಕೀಯ ಕುಟುಂಬದಿಂದ ಬಂದಿದಾರಲ್ಲ ಸರ್. ಈಗ ತಂದೆಯಿಂದ ಸಹೋದರರು ಎಲ್ಲರೂ ಕೂಡ ರಾಜಕೀಯದಲ್ಲಿ ಇದ್ದಾರೆ. ಈಗ ನೀವು ಬಹುಶಃ ಶಿವರಾಜ್ ಕುಮಾರ್ ಅವ್ರ ಏನಾದ್ರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ ನೀವು ಈ ಮಾತು ಹೇಳ್ಬೋದಾಗಿತ್ತೇನೋ ಅಲ್ವಾ? ಮೇಡಮ್ ಒಂದ್ ಮಾತು ಮೇಡಮ್, ಕುಮಾರಸ್ವಾಮಿ ಅವರು ನಮ್ಮ ಇವ್ರು ಇದ್ದೀರಲ್ಲ, ಕುಮಾರ್ ಬಂಗಾರಪ್ಪನಿಗೆ ಬಂಗಾರಪ್ಪ ತಂದೆ ಬರ್ತಾರೆ, ಅವ್ರ ಅಡ್ರೆಸ್ ಸೂರಜ್ ಕುಮಾರ್ ಬರ್ತದೆ. ಹಂಗಾಗಿ ಗೀತಾ ಸೂರಜ್ ಕುಮಾರ್ ಸೋಲ್ತಾರೆ, ಇಲ್ಲಿ ಹಿಂದುತ್ವ ಗೆಲ್ತದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಹನುಮಂತರಾಯಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಯಾರು ಗೆಲ್ತಾರೆ ಸರ್ ಈ ಬಾರಿ? ಈ ಸಲ ಮೋದಿ ಅವರು ಬರ್ತಾರ ಸರ್. 400 ಸೀಟ್ ಮೇಲೆ ಬರ್ತಾರ ಮೇಡಮ್. ಇವ್ರು ಏನಿಲ್ರಿ, ಕಾಂಗ್ರೆಸ್ನವರು ಲಂಗ ಕೊಟ್ಟೆ, ಸೀರೆ ಕೊಟ್ಟೆ, ಜಂಪರ್ ಕೊಟ್ಟೆ, ನಮ್ದು ಸುಳ್ಗಾಡಿ ಗಳಿಕೆ ಕೊಟ್ಕೊಂಡ್ ಕುಂತಾರ ಮೇಡಮ್. ಮೊನ್ನೆ ಬಿಜೆಪಿ ಅವ್ರು ಏನು ಕೊಡಂಗಿಲ್ಲ, ಬಿಜೆಪಿ ಅವ್ರು ಏನು ಕೊಡ್ತೀವಿ ಅಂತ ಹೇಳಲ್ಲ ಮೇಡಮ್. ಹೇಳ್ರಿ. ಮೊನ್ನೆ ಉಪಮುಖ್ಯಮಂತ್ರಿ ಆಗಿ DK ಶಿವಕುಮಾರ್ ಏನ್ ಹೇಳ್ತಾನ್ರಿ, ಒಂದು ತಾಯಿ ಮೇಲೆ ಕಣ್ಣಿಡ್ರಿ, ಒಂದು ಹೆಂಡತಿ ಮೇಲೆ ಕಣ್ಣಿಡ್ರಿ, ಒಂದು ಮಗಳ ಮೇಲೆ ಕಣ್ಣಿಡ್ರಿ ಇಟ್ಟಿರ್ರಿ, ನೀವು ಹೊರಗೆ ಹೋದ್ರ ಅಂತ ಮಾತಾಡ್ತಾರ್ರಿ. ಮುಖ್ಯಮಂತ್ರಿ ಆಗಿ ಮಾತಾಡೋ ಮಾತನ್ರಿ. ಶಿವಮೊಗ್ಗದಲ್ಲಿ ಯಾರು ಗೆಲ್ತಾರ ಸರ್? ರಾಘವೇಂದ್ರ ಅವರೇ ಗೆಲ್ತಾರಾ? ರಾಘವೇಂದ್ರ ಅವ್ರು 100ಕ್ಕೆ 100 ಮೇಡಮ್. ಈಗ KS ಈಶ್ವರಪ್ಪನವರು ಪಕ್ಷ ಬಿಟ್ಟು ಬಂದ್ಬಿಟ್ಟಿದಾರಲ್ಲ, ಅದಕ್ಕೇನ್ ಹೇಳ್ತೀರಿ? ಇಲ್ರಿ ಮೇಡಮ್, ಅವ್ರ ಮದ್ದ ಟಿಕೆಟ್ ಮೇಡಮ್, ಅವ್ರ ಒಳಗಿಂದ ಒಳಗನೆ ಬಿಜೆಪಿ ಮಾಡ್ತಾರ ಮೇಡಮ್. ಅವ್ರ 6 ವರ್ಷ ಪಕ್ಷದಿಂದಾನೇ ಉಚ್ಚಾಟನೆ ಮಾಡ್ಬಿಟ್ಟಿದಾರಲ್ಲ ಅವ್ರನ್ನ. ಮಾಡ್ಯಾರ ಮೇಡಮ್. ಮತ್ತೆ ಕರ್ಕಂತಾರ. ಎಲೆಕ್ಷನ್ ಮುಗಿದ ಜೂನ್ 4ನೇ ತಾರೀಕು ಮರುದಿವಸನ ಕರ್ಕಂತಾರೆ ಮೇಡಮ್ ಅವ್ರ ಮತ್ತೆ ಬಿಜೆಪಿ. ಓಕೆ ಸರ್, ಥ್ಯಾಂಕ್ ಯು ಹನುಮಂತರಾಯಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಎಸ್, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ, ಅವರವರ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಕೆಲವರು ಗೀತಾ ಶಿವರಾಜ್ ಕುಮಾರ್ ಅಂದರೆ ಮತ್ತು ಕೆಲವರು ರಾಘವೇಂದ್ರ ಅವರೇ ಗೆಲ್ಲೋದು ಅಂತ ಹೇಳ್ತಾ ಇದ್ದಾರೆ. ಸೊ ಈಶ್ವರಪ್ಪನವರ ವಿಚಾರ ಏನು ಹಾಗಾದರೆ? ಹೇಗೆ, ಎಷ್ಟು ಮತಗಳು ಬರುತ್ತೆ, ಯಾವ ರೀತಿಯಾಗಿ ಮತಗಳನ್ನು ಸೆಳೆಯುವಂತಹದ್ದಿದೆ? ವಿದ್ಯಾರ್ಥಿ ದೆಸೆಯಿಂದಲೇ ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಂಡಂತಹ ಈಶ್ವರಪ್ಪನವರು BJPಯ ಕಟ್ಟಾಳು ಅನಿಸ್ಕೊಂಡಿದ್ರು. BJPಯಲ್ಲಿ ಒಂದು ರೀತಿಯಾಗಿ ಪಕ್ಷ ನಿಷ್ಠೆಯನ್ನು ತೋರಿದ್ರು. ಮೊದಲ ಬಾರಿಗೆ ಪಕ್ಷದಿಂದ ಹೊರಗಡೆ ಬಂದಿದ್ದಾರೆ KS ಈಶ್ವರಪ್ಪನವರು. ಈಗಲೂ ನಾನು ಪಕ್ಷ ಬಿಟ್ಟಿಲ್ಲ, ಗೆದ್ದ ಮೇಲೆ ಮತ್ತೆ ಹೋಗಿ ಮೋದಿ ಅವ್ರ ಕೈ ಹಿಡಿತೀನಿ ಅನ್ನುವಂಥ ನಿಟ್ಟಿನಲ್ಲಿ ಏನೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹೊರತು ಕೇವಲ ಅವರು ಸಮರವನ್ನ ಸಾರಿರೋದು BS ಯಡಿಯೂರಪ್ಪ ಮತ್ತು ಅವರ ಪುತ್ರರ ಮೇಲೆ ಅನ್ನೋದನ್ನ ಬಹಳ ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಇದನ್ನ ಅಲ್ಲಿನ ಜನತೆ ಯಾವ ರೀತಿಯಾಗಿ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ, ಒಪ್ಕೊಳ್ತಾರೆ, ಅದನ್ನು ಒಪ್ಕೊಂಡು KS ಈಶ್ವರಪ್ಪನವರಿಗೆ ವೋಟ್ ಕೊಡ್ತಾರಾ? ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಏನಾದರೂ ಇದರ ಲಾಭ ಆಗತ್ತಾ? ಹೀಗೆ ಹಲವಾರು ವಿಚಾರಗಳು ಕೂಡ ಇಲ್ಲಿ ಬಹಿರಂಗ ಆಗತ್ತೆ, ವ್ಯಕ್ತವಾಗುತ್ತೆ ಅಂತ ಹೇಳ್ಬೋದು. ನೋಡಿ,
ಒಂದು ಏನು ಅಂತಂದರೆ ಮೊದಲ ಬಾರಿಗೆ ಮತ್ತೆ ಬಿ ಜೆ ಪಿ ಅಂದರೆ 1998ರಲ್ಲಿ ಏನು ಚುನಾವಣೆ ಆಗುತ್ತೆ ಅಲ್ಲಿ ಬಿ ಜೆ ಪಿ ಆಯನೂರು ಮಂಜುನಾಥ್ ಅವರು ಗೆದ್ದು ಮೊದಲ ಬಿ ಜೆ ಪಿ ಅಭ್ಯರ್ಥಿ ಅಂತ ಅನ್ಸ್ಕೊಳ್ತಾರೆ. ಮೊದಲನೇದಾಗಿ ಬಿ ಜೆ ಪಿ ಬಂದಿದ್ದೆ 98ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ. ಅದಾದಮೇಲೂ ಕೂಡ 3 ಚುನಾವಣೆಗಳಾಗುತ್ತೆ. ಬಹಳ ವಿಶೇಷ ಯಾಕೆ ಅಂತಂದರೆ ಈ ಚುನಾವಣೆಗಳಲ್ಲಿ ಗೆಲುವು ಕಂಡವರು ಎಸ್ ಬಂಗಾರಪ್ಪನವರು. ಆದರೆ ಅಲ್ಲೂ ಒಂದು ವಿಶೇಷ ಇದೆ. ಏನಪ್ಪ ಅಂತಂದರೆ 3 ಚುನಾವಣೆಗಳಲ್ಲೂ ಕೂಡ ಬೇರೆ 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 ಪಕ್ಷಗಳಿಂದ ಪ್ರತಿನಿಧಿಸ್ತಾರೆ. 99ರಲ್ಲಿ ಕಾಂಗ್ರೆಸ್ನಲ್ಲಿದ್ದರೆ 2004ರಲ್ಲಿ ಬಿ ಜೆ ಪಿಯಲ್ಲಿರ್ತಾರೆ. ಬಳಿಕ ರಾಜೀನಾಮೆ ನೀಡಿ 2005ರಲ್ಲಿ ಸಮಾಜವಾದಿ ಪಕ್ಷದಿಂದ ಉಪಚುನಾವಣೆ ಎದುರಿಸಿ ಲೋಕಸಭೆಗೆ ಎಂಟ್ರಿ ಆಗ್ತಾರೆ ಎಸ್ ಬಂಗಾರಪ್ಪನವರು. ಸೊ ಹಾಗಾಗಿನೇ ಇದು ಭಿನ್ನ ವಿಭಿನ್ನ, ಅದು ವರ್ಚಸ್ಸು, ವೈಯಕ್ತಿಕ ವರ್ಚಸ್ಸಿನಿಂದ ಹೆಚ್ಚು ಅಲ್ಲಿ ಜನರು ಮತದಾರರು ಒಲವು ತೋರ್ತಾರೆ ಅನ್ನೋ ಕಾರಣವನ್ನು ನಾನು ಹೇಳಿದೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತನಾಡಿಸೋಣ. ಪ್ರಶಾಂತ್ ಗೌಡ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಈ ಬಾರಿ? ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರು 100ಕ್ಕೆ 101% ಅಂತೂ ಗೆಲ್ತಾರೆ ಮೇಡಮ್. 100%. ಓಕೆ, ಯಾಕೆ, ಯಾವ ಕಾರಣಕ್ಕೆ? ಮೇಡಮ್, ಅವರು ಇವತ್ತು ದೇಶದಲ್ಲಿ ಮೋದಿ ಅಲೆ ಮತ್ತು ಅವರು ಈ ಒಂದು 3-4 ಈ ಒಂದು ವಾರದಲ್ಲಿ ಅವರು ಬೆಂಗಳೂರಿಗೆ ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗ ಅವರು ಏನೇನೊಂದು ಕರ್ನಾಟಕದ ಬಗ್ಗೆ, ಹಿಂದುತ್ವದ ಬಗ್ಗೆ ಒಂದು ಕೆಲವೊಂದು ವಿಷಯಗಳನ್ನ ಹೇಳಿದ್ರು. ಅದರಲ್ಲಿ 100ಕ್ಕೆ 101% ಸತ್ಯ ಇದೆ. ಇದನ್ನ ವಿರೋಧ ಪಕ್ಷದವ್ರು ಸುಮ್ನೆ ಕಾಲೆಳಿತಾವ್ರೆ. ಆಮೇಲೆ ಕರ್ನಾಟಕದಲ್ಲಿ ಇವತ್ತು ಬಿಜೆಪಿ ಈ ಮಟ್ಟಕ್ಕೆ ಒಂದು ಮಟ್ಟಕ್ಕೆ ಮನೆ ಹೆಸರು ಮಾಡೋದೇ ಅಂದ್ರೆ ಇದರಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರ ಇದು ತುಂಬಾ ಇದೆ, ಪ್ರಯತ್ನ ತುಂಬಾ ಇದೆ. ಜೊತೆಗೆ ದೇಶದಲ್ಲಿ ಹೆಂಗೆ ಮೋದಿ, ಕರ್ನಾಟಕದಲ್ಲಿ ಯಡಿಯೂರಪ್ಪ. ಓಕೆ, ಸೊ ಆ ಕಾರಣಕ್ಕೆ ರಾಘವೇಂದ್ರ ಅವರೇ, ಈಗ ಈಶ್ವರಪ್ಪನವರು ಬಂಡೆದ್ದಿರೋದು ಇಲ್ಲಿ ಯಾವ್ದು ಎಫೆಕ್ಟ್ ಆಗೋದಿಲ್ಲ ಅಂತೀರಾ ಸರ್? ನೇರವಾಗಿ ವಾಗ್ದಾಳಿ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವ್ರ ಮೇಲೆ, ಅವರ ಮಕ್ಕಳ ಮೇಲೆ. ಈಶ್ವರಪ್ಪನವರು ಬಂಡೆತ್ತಿರೋದ್ರಿಂದ ಇದು ರಾಘವೇಂದ್ರ ಅವ್ರಿಗೆ ಯಾವುದೇ ಆದಂತ ಒಂದು ಎಫೆಕ್ಟ್ ಆಗಲ್ಲ. ಬಟ್ ಇಲ್ಲೇನಂದ್ರೆ ಅವ್ರು ಏನಾದ್ರೂ ಒಂದು ಇದ್ ಮಾಡಿರೋದ್ರಿಂದ, ಈಶ್ವರಪ್ಪನವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಇದು ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಎಫೆಕ್ಟ್ ಆಗ್ಬೋದು. ಓಕೆ ಓಕೆ ಸರ್, ಆಯ್ತು, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀವಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ, ಯಾರಾಗಬೇಕು ನಿಮ್ಮ ಕ್ಷೇತ್ರದ ಸಂಸದರು ಅನ್ನೋದರ ಕುರಿತಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಜನಾಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದೆ. ಇವತ್ತು ನಾವು ಶಿವಮೊಗ್ಗ ಲೋಕಸಭೆ ಚುನಾವಣೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಯಾರು ಗೆಲ್ಲಬೇಕು ಅನ್ನೋದರ ಮೂಲಕ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಜನಾಭಿಪ್ರಾಯವನ್ನು ಅಂದರೆ ಸೋಷಿಯಲ್ ಮೀಡಿಯಾದ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ನೀವು ಬರಬಹುದು, ವೋಟ್ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇವತ್ತು ನಾವು ಶಿವಮೊಗ್ಗದ ಜನಾಭಿಪ್ರಾಯ ಪ್ರಸಾರ ಆಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಯೂಟ್ಯೂಬ್, ಫೇಸ್ಬುಕ್ ಸೇರಿದಂತೆ ಎಲ್ಲ ಜಾಲತಾಣದಲ್ಲೂ ಕೂಡ ಜಿ ಕನ್ನಡ ನ್ಯೂಸ್ ಮೆಗಾ ಸರ್ವೆ ನಡೀತಾ ಇದ್ದು, ನೀವು ಕೂಡ ವೋಟ್ ಮಾಡಿ ಅಭಿಪ್ರಾಯ ತಿಳಿಸಬಹುದು. ಇವತ್ತು ಶಿವಮೊಗ್ಗದ ಪೋಲಿಂಗ್ ಆರಂಭ ಆಗಿದೆ. ಈಗಾಗಲೇ ಸಾಕಷ್ಟು ಜನ ಬಂದು ಇಲ್ಲಿ ವೋಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ರಿಸಲ್ಟ್ ಅಂತ ಬಂದಾಗ ನೋಡೋದಾದ್ರೆ ನೋಡಿ, ಈಗಾಗಲೇ 40,000ಕ್ಕಿಂತಲೂ ಹೆಚ್ಚು ಜನ 45,000ಕ್ಕಿಂತಲೂ ಹೆಚ್ಚು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ. ಸರ್ವೆಯಲ್ಲಿ 21% ಜನ KS ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ BY ರಾಘವೇಂದ್ರ ಬಿಜೆಪಿಯವರು 45% ಜನ ಅವ್ರು ಗೆಲ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಅಂತ ಹೇಳ್ತಾ ಇರೋರು 45% ಜನ. ಅಂದರೆ ಈಗಾಗಲೇ ನಾವು ನೋಡ್ತಾ ಇರೋ ಪ್ರಕಾರ ರಾಘವೇಂದ್ರ ಅವರೇ ಗೆಲ್ತಾರೆ ಅನ್ನೋದು ಅತಿ ಹೆಚ್ಚು ಜನ ಹೇಳಿರುವಂಥದ್ದು. ಈ ಪೋಲ್ ಈಗ ಆರಂಭ ಆಗಿರೋದು, ಇವತ್ತು ಬೆಳಗ್ಗೆ ಆರಂಭ ಆಗಿರೋದು. ನಾಳೆವರೆಗೂ ಕೂಡ ಪೋಲ್ ಇರುತ್ತೆ. ನಾಳೆ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ. ಸೊ ನೀವು ಕೂಡ ಇಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಗಾ ಸರ್ವೆಯಲ್ಲಿ ಭಾಗವಹಿಸೋ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಸೊ ಸೋಷಿಯಲ್ ಮೀಡಿಯಾದ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಮತದ ಮೂಲಕ ತಿಳಿಸಬಹುದು. ಅದರ ಜೊತೆಗೆ ಜನಾಭಿಪ್ರಾಯವನ್ನು ಸಂಗ್ರಹಿಸ್ತಾ ಇರೋದ್ರಿಂದ ಜನಮತ ಕಾರ್ಯಕ್ರಮಕ್ಕೆ ನೀವು ನೇರವಾಗಿ ಕರೆ ಮಾಡಬಹುದು, ಮಾತನಾಡಬಹುದು, ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಶಿವಮೊಗ್ಗದ ಲೋಕಸಭೆಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಯಾರಾಗಬೇಕು ನಿಮ್ಮ ಕ್ಷೇತ್ರದ ಸಂಸದರು ಅನ್ನೋದಕ್ಕೆ ಕರೆ ಮಾಡಿ ಮಾತನಾಡಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಶಂಭುಲಿಂಗ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್, ಹೇಳಿ ಸರ್, ಯಾರಾಗಬೇಕು ಈ ಬಾರಿ ನಿಮ್ಮ ಕ್ಷೇತ್ರದ ಸಂಸದರು? ಯಾಕೆ ಸರ್? ಹಲೋ ಮೇಡಮ್ ಅವರೇ, ನಮಸ್ತೆ. ಹಲೋ ಹಲೋ, 100% ಗೆಲ್ಲೋದು ಮೇಡಮ್.
ಓಕೆ ಓಕೆ KS ಈಶ್ವರಪ್ಪನವರು ಕೂಡ ಶಿವಮೊಗ್ಗದವರೇ, ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಬೇಡಾಗಿತ್ತು ಮೇಡಮ್, ಅವ್ರಿಗೆ ಬೇಡಾಗಿತ್ತು, ಅವರಿಗೆ ಬೇಡದಿತ್ತು ಅಂತನಾ? ಯಾಕೆ ಸರ್? ಬೇಡಿತ್ತು ಸುಮ್ನೆ ಪಾರ್ಟಿಯಲ್ಲಿ ಒಳ್ಳೆ ಇದು ಹೆಸರಿತ್ತು, ಹಾ, ಪಾರ್ಟಿಯಲ್ಲಿ ಹೆಸರಿತ್ತು ಆದ್ರೆ ಸ್ಥಾನಮಾನ ಇರ್ಲಿಲ್ಲ ಅಲ್ವಾ? ಕೊಟ್ಟಿದ್ರಲ್ಲ ಮೇಡಮ್, ಅವ್ರಿಗೆ ಒಳ್ಳೊಳ್ಳೆ DCM ಸ್ಥಾನ ಎಲ್ಲ ಕೊಟ್ಟಿದ್ರು, ಇನ್ನು ಏನ್ ಕೊಡ್ಬೇಕು? ಹಾ, ಅವ್ರಿಗೆ ಬೇಡಾಗಿತ್ತು, ಆದ್ರೆ ನಿಂತಿದ್ದಾರೆ, ಬರಲ್ಲ. ಓಕೆ ಓಕೆ ಸರ್, ಧನ್ಯವಾದ ಶಂಭುಲಿಂಗ ಅವರೇ ಕರೆ ಮಾಡಿದ್ದಕ್ಕಾಗಿ. ಸಿದ್ದಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಸಿದ್ದಪ್ಪ ಅವರೇ ನಮಸ್ಕಾರ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಹೊರಗಡೆ ಬಂದು ಮಾತಾಡಿ. ಹೇಳಿ ಮೇಡಮ್. ನೀವು ಹೇಳಬೇಕು, ಯಾರು ಗೆಲ್ತಾರೆ ಈ ಬಾರಿ? ಸರ್ ರಾಘವೇಂದ್ರ ಮೇಡಮ್ ಅವರೇ. ಯಾಕೆ? ಅವರು ಒಳ್ಳೆ ಶಿವಮೊಗ್ಗ ಜಿಲ್ಲೆ ಒಳ್ಳೆ ಇವರು ಅವರು. ಕೇಂದ್ರ ಸರ್ಕಾರಕ್ಕೆ ಹೋದ್ರೆ ಮೋದಿ ಅವರು ಒಳ್ಳೆ ವ್ಯಕ್ತಿ, ಹಂಗಾಗಿ ರಾಘಣ್ಣವೇ ಗೆಲ್ಬೇಕು ಅಂತ ಆಸೆ. ಓಕೆ, ಇನ್ನು ಈಶ್ವರಪ್ಪನವ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ ಮೇಡಮ್, ನಮಗೆ ಇಷ್ಟ ಇಲ್ಲ ಅವ್ರಿಗೆ. ಓಕೆ, ಅವರು ಬಿಜೆಪಿಯಲ್ಲಿ ಇದ್ರಲ್ಲ ಸರ್, ಅವ್ರಿಗೂ ಮೋದಿ ಅವರು ಅಂದ್ರೆ ಭಾರಿ ಇಷ್ಟ. ಇಷ್ಟ ಇದೆ ಮೇಡಮ್, ಬರೇ ರಾಘಣ್ಣಂಗೆ ವಿರೋಧ ಮಾಡಿ ಹೋಗಿದ್ದಾರೆ. ಹಾಗಾಗಿ ರಾಘಣ್ಣ ಗೆಲ್ಬೇಕು ಅಂತ ಬಹಳ ಆಸೆ. ಓಕೆ, ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಗ್ಯಾರಂಟಿ, ಕಾಂಗ್ರೆಸ್ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ ಮೇಡಮ್, ನಾವು ಅದಕ್ಕೆ ಒಪ್ಪಲ್ಲ ನಾವು. ಓಕೆ, ಅದು ಯಾವುದು ಇಷ್ಟ ಇಲ್ಲ ನಿಮ್ಗೆ? ಇಷ್ಟ ಇಲ್ಲ. ಧನ್ಯವಾದ ಸಿದ್ದಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ಗಜೇಂದ್ರ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್ ಅವರೇ. ಹೇಳಿ ಸರ್, ಯಾರು ಗೆಲ್ತಾರೆ ಈ ಸಾರಿ? ಈ ಸಲ ಬಿಜೆಪಿ ಮೋದಿ ಅವರು ಬಿಜೆಪಿ ಅವರು ಅನ್ನೋ ಕಾರಣಕ್ಕೆ ರಾಘವೇಂದ್ರ ಗೆಲ್ತಾರೆ ಅಂತೀರಾ? ಈಗ ಅವರು ವೈಯಕ್ತಿಕ ವರ್ಚಸ್ನಿಂದ ಗೆಲ್ಲೋದಿಲ್ವಾ? ಯಾರು ಮೇಡಮ್ ಅವರೇ? ರಾಘವೇಂದ್ರ ಅವರು ವೈಯಕ್ತಿಕ ಇದೆ. ಕಾಂಗ್ರೆಸ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಬಂಗಾರಪ್ಪ ಮಗಳು ಕೂಡ ನಿಂತಿದ್ದಾರೆ. ಒಳ್ಳೆ ವ್ಯಕ್ತಿ ಯಾರು ಇಲ್ಲ ಮೇಡಮ್. ಅವ್ರು ಬಂದು ಇಲ್ಲಿ ಬೆಂಗಳೂರಿನಿಂದ ಬಂದು ಇಲ್ಲಿಗೆ ಬಂದು ಕೆಲಸ ಮಾಡುವಂತಾರ, ಮತ್ತೆ ಕೆಲಸ ಮಾಡುವಂತ ಇಲ್ಲ ಮೇಡಮ್ ಅವ್ರ ಬಗ್ಗೆ. ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಎಸ್, ನೋಡಿ ಒಂದು ಕಡೆ ಅಂದರೆ ಒಬ್ಬೊಬ್ಬರು ಒಂದೊಂದು ಆಯಾಮದಲ್ಲಿ ಒಂದೊಂದು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ರಾಘವೇಂದ್ರ ಅವರು ಯಾಕೆ ಗೆಲ್ಲಬೇಕು ಅನ್ನೋದಕ್ಕೆ ಕೊಡುವಂತಹ ರೀಸನ್ಗಳು ಮೋದಿಯವರು, BJP, BS ಯಡಿಯೂರಪ್ಪ, ಸೊ ಈ ಎಲ್ಲ ನಾಮಬಲ ನಾಮಧೇಯ ಇವರಿಗೆ ಒಂದು ಪ್ಲಸ್ ಪಾಯಿಂಟ್ಸ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು ಹಾಲಿ ಸಂಸದರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರಿದ್ದಾರೆ, ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದಾರೆ, ಹಾಲಿ ನಾಯಕರುಗಳ ಒಂದು ಬೆಂಬಲ ಕೂಡ ಇದೆ, ಅದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಕೂಡ ಇದೆ. ಸೊ ಇದು ಯಾವ ಮಟ್ಟಿಗೆ ಒಂದು ಪರಿಣಾಮ ಬೀರುತ್ತೆ ಅಂತ ಯಶೋಧ ಅಂತ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿಮ್ಮ, ಯಾರು ಗೆಲ್ತಾರೆ ಈ ಬಾರಿ ಶಿವಮೊಗ್ಗದಲ್ಲಿ? ಮೇಡಮ್ ನಮ್ಗೆ ಕಾಂಗ್ರೆಸ್ ಮೇಡಮ್, ಬಡವ್ರಿಗೆ ಬಡವರು ಮೇಡಮ್ ಅವರು. ನಮ್ಗೆ ಕಾಂಗ್ರೆಸ್ ಬೇಕು ಮೇಡಮ್. ಬಿಜೆಪಿ ಮಾತ್ರ ಯಾವುದಕ್ಕೂ ಬೇಡ ಮೇಡಮ್ ನಮ್ಗೆ. ಓಕೆ, ಯಾಕೆ ಬೇಡ ಮೇಡಮ್? ಈಗ ಹಾಲಿ ಸಂಸದರಿದ್ದಾರೆ ರಾಘವೇಂದ್ರ ಮೇಡಮ್, ಬಡವರು ಮೇಡಮ್, ವಯಸ್ಸಾದವರು, ಅನ್ನ ನೀರು ಇಲ್ದಿರಂತರು, ಮಕ್ಕಳನ್ನ ದೂರ ಮಾಡಿದವರು, ಅವ್ರಿಗೆಲ್ಲ ಬಡವ್ರಿಗೆಲ್ಲ 2,000 ರೂಪಾಯಿ ದುಡ್ಡು ಕೊಟ್ಟಿ ಎಲ್ಲರಿಗೂ ಒಳ್ಳೇದ್ ಮಾಡಿದಾರೆ ಮೇಡಮ್. ಸಿದ್ದರಾಮಯ್ಯ ನಮ್ಮ ಮನೆ ದೇವ್ರು ಮೇಡಮ್. ಅವರು ಅವ್ರು ಎಲ್ಲೇ ಇದ್ರು ನಾವು ಕೈ ಎತ್ತಿ ಮುಗಿಬೇಕು ಮೇಡಮ್. ಅವ್ರಷ್ಟು ಒಳ್ಳೆಯವ್ರು ಮಾಡಿದಷ್ಟು ಇವ್ರು ಎಲ್ಲಾ ಬೆಲೆನೆಲ್ಲ ಏರಿಕೆ ಮಾಡಿ, ರೈಟು ಜಾಸ್ತಿ ಮಾಡಿ, ಎಲ್ಲಾನು ಮನೆನೇ ಆಂಬ್ಳಂಗೆ ಮಾಡ್ಬಿಟ್ರು ಮೇಡಮ್ ಅವರು. ಈಗ ಎಲ್ಲರಿಗೂ ಅಷ್ಟೇ ಮೇಡಮ್, ಬಡ ಕುಟುಂಬವ್ರಿಗೆಲ್ಲ 2,000 ರೂಪಾಯಿ ಕೊಟ್ರು. ಮನೆ ಬಾಡಿಗೆ ಈಗ ಕಟ್ತೆ ಇರಕ್ಕಾಗೋರ್ಗೆಲ್ಲ, ಆಮೇಲೆ ಗಂಡ ಬಿಟ್ಟವ್ರೆಲ್ಲರಿಗೂ ಅನುಕೂಲ ಜಾಸ್ತಿ ಚೆನ್ನಾಗ್ ಆಯ್ತೈತೆ ಮೇಡಮ್. ಓಕೆ, ಗೀತಾ ಶಿವರಾಜ್ ಕುಮಾರೇ ಗೆಲ್ತಾರೆ ಅದಕ್ಕೆ ಅಂತ ಹೇಳ್ತೀರಿ? ಹ್ಞೂ ಮೇಡಮ್, ನಮ್ಗೆ ಕಾಂಗ್ರೆಸ್ಸೇ ಬೇಕು. ಒಟ್ನಲ್ಲಿ ಕಾಂಗ್ರೆಸ್, ಇಲ್ಲಿ ಗೀತಾ ಶಿವರಾಜ್ ಕುಮಾರ್ ಮತ್ತೊಬ್ರು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಇವರು ಅಂತ ಹೇಳ್ತಾ ಇದ್ದೀರಿ? ಹೌದು ಮೇಡಮ್, ನಮ್ಗೆ ಕಾಂಗ್ರೆಸ್ಸೇ ಮೇಲು ಮೇಡಮ್. ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಕ್ಕೆ ಅಂತ ಹೇಳ್ತೀರಾ ಮೇಡಮ್? ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಅಂತ ಹೇಳ್ತೀರಾ? ಅದೆಲ್ಲ ಓಕೆ ಮೇಡಮ್, ನಮ್ಗೆಲ್ಲ ಅದೆಲ್ಲ ಓಕೆ ಆಗೈತೆ, ಎಲ್ಲ ಬರ್ತೈತೆ ಮೇಡಮ್. ಬಡವ್ರಿಗೆಲ್ಲ ಅನುಕೂಲ ಚೆನ್ನಾಗ್ ಆಯ್ತೈತೆ ಮೇಡಮ್. ಈಗ ಸಿದ್ದರಾಮಯ್ಯ ಅವರು ಏನೇ ಮಾಡಿದ್ರು ಜನಗಳ ಕಣ್ಗೆ ತಪ್ಪು ಕಾಣಿಸ್ಬೋದು ಮೇಡಮ್. ಅದೇ ಬಡವ್ರ ಕಣ್ಗೆ ಅವನು ದೇವ್ರೇ ಮೇಡಮ್. ಸಿದ್ದರಾಮಯ್ಯ ಅವರೇ ದೇವ್ರು. ಬಡವ್ರ ಕಣ್ಗಳಿಗೆ ಬಡವ್ರಿಗೆ ಬಡವ್ರೇ ಮೇಡಮ್ ಅವರು, ಸಿದ್ದರಾಮಯ್ಯ ಅವರು. ಅವ್ರಂತ ದೇವ್ರು ಎಲ್ಲೂ ಪಡೆಯಕ್ ಆಗಲ್ಲ ಮೇಡಮ್, ನಾವು ಪಡೆಯಕ್ ಆಗಲ್ಲ. ಎಷ್ಟು ಅವ್ರು ಪುನರ್ಜನ್ಮಾಗಿ ನಾವು ಉತ್ಪನ್ನ ತಿಳ್ಸಕ್ ಆಗಲ್ಲ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕಾಗಿ ಯಶೋಧ ಅವರು. ಶಂಕರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್.
ಹೇಳಿ ಸರ್, ಯಾರು ಗೆಲ್ತಾರೆ ಈ ಬಾರಿ? ಗೀತಾ ಶಿವರಾಜ್ ಕುಮಾರ್ ಗೆಲ್ತಾರೆ. ಯಾಕೆ ಸರ್? ಯಾಕೆಂದ್ರೆ ಈಗ ಜನಗಳಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಈ ಬಿಜೆಪಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಗ್ಯಾರಂಟಿ ಕೊಡ್ತಾ ಇರೋದು ಈ ಲೇಡೀಸ್ ಕೂಡ ಹೇಳ್ತಾರೆ ನಮ್ ಫ್ರೀ ಬಸ್ ಬೇಡ ಅಂತ, ಫ್ರೀ ಬಸ್ ಅಲ್ಲಿ ಓಡಾಡ್ತಿರ್ತಾರೆ. ನಾ 2,000 ಯಾರು ಕೇಳಿದ್ರು ಕೊಡ್ಲಿಕ್ಕೆ ಅಂತಾರೆ. ಕರ್ನಾಟಕ ಸರ್ಕಾರ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಬೇಡದವರು ಈಗಲೂ ಅಪ್ಲಿಕೇಶನ್ ಹಾಕ್ಬಿಟ್ಟು ಬೇಡ ನಮ್ಗೆ ನಾವು ಸುಭದ್ರವಾಗಿದ್ದೀವಿ ಫೈನಾನ್ಷಿಯಲಿ ನಮ್ ಬೇಡ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾರಿಗೆ ಹೆಲ್ಪ್ ಆಗುತ್ತೋ ಅವ್ರು ಕೊಡ್ತಾರೆ. ಈಗ ಒಂದು ವರ್ಷಕ್ಕೆ 50,000 ತಗೊಳ್ಳೋದು ಬೇಡ, ಉಪಯೋಗಿಸ್ಕೊಳ್ಳಿ. ಒಂದ್ ವರ್ಷಕ್ಕೆ 56,000 ಕೋಟಿ ಬೇಕು ಈ ಫ್ರೀ ಬೀಸ್ ಕೊಡ್ಲಿಕ್ಕೆ ಅಂತ ಹೇಳಲ್ಲ. ಇದೇ ಮೋದಿ ಗೌರ್ಮೆಂಟ್ 15,00,000 ಕೋಟಿನ ಈ ಅದಾನಿ ಅಂಬಾನಿ ಅವ್ರ ಲೋನ್ ನ ವೇವ್ ಮಾಡಿದ್ದಾರೆ. ಈ ವೇವ್ ಮಾಡಿರೋ ದುಡ್ಡನ್ನ ನಾವ್ ಕರ್ನಾಟಕದಲ್ಲಿ ಫ್ರೀ ಬಿ ಕೊಟ್ರೆ 20 ವರ್ಷ ಕೊಡ್ಬೋದು, 20 years ಕೊಡ್ಬೋದು. ಇವ್ರು ಬರೀ 1 ವರ್ಷ ಕೊಡ್ತಾ ಇರೋ ಫ್ರೀ ಬಿನೇ ಇವ್ರು ಹಿಂಗ್ ಹೇಳ್ತಾ ಕೊಡ್ತಾರೆ. ಹೇಳ್ತಾರಲ್ಲ 20 ವರ್ಷ ಕೊಡ್ಬೇಕಾಗಿರೋ ಒಂದು ರಾಜ್ಯಕ್ಕೆ ಬಡ ಜನಗಳನ್ನ ಮೇಲೆತ್ತುವಂತ ಪರಿಸ್ಥಿತಿ ಇರುವಾಗ ಅದನ್ನ ಫ್ರೀ ಬಿ ಅಂತಾರೆ. ಆಮೇಲೆ ಮೇಡಮ್ ನಾನು ನಿನ್ನೆ ನಿಮ್ ಪ್ರೋಗ್ರಾಮ್ ನೋಡ್ತಿದ್ದೆ. ಅದ್ರಲ್ಲಿ ಯಾರು ಅಂಜಲಿ ನಿಂಬಾಳ್ಕರ್ ಮತ್ತೆ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವ್ರು ಯಾರಿಗೆ ಇರ್ತಾರೆ? ಎಷ್ಟೊಂದ್ ಜನ ಹೇಳಿದ್ರು ನಾವು ಮೋದಿ ಮುಖ ನೋಡ್ಕೊ ಓಟ್ ಹಾಕ್ತಿವಿ, ಮೋದಿ ಮುಖ ನೋಡ್ಕೊ ಓಟ್ ಹಾಕ್ತಿವಿ, ನಮ್ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಬೇಕಾಗಿಲ್ಲ ಅಂದ್ರು. ಇದಕ್ಕೆ ಕಾರಣ ಏನು? ನಮ್ಮ ಮೀಡಿಯಾದವರು ಮೋದಿ ಬಗ್ಗೆ ತೋರ್ಸಿರುವಂತದ್ದು. ಈಗ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಯಾವ್ದಾರ ಮೀಡಿಯಾ ಒಂದು ಜನ ಒಳಗೆ ರಿಯಲ್ ಫ್ಯಾಕ್ಟ್ ಅನ್ನ ತೋರ್ಸಿದಾರ ಮೇಡಮ್? ನಮ್ಮ ಕಾರ್ಯಕ್ರಮ ನೋಡಿದೀನಿ ಅಂತ ಹೇಳಿದ್ರಲ್ಲ, ಅದ್ರ ಜೊತೆಗೆ ಅದ್ರ ಬಗ್ಗೆನೂ ನಾವು ಕಾರ್ಯಕ್ರಮ ಮಾಡಿದ್ವಿ ಬಹುಶಃ. ಹೌದು ಮೇಡಮ್, ಇದು ಬರೀ ನಿಮ್ದೊಂದೇ ಹೇಳ್ತಿಲ್ಲ ನಾನು, ಎಲ್ಲಾ ಚಾನಲ್ ಅಲ್ಲೂ ತಗೊಳ್ಳಿ. ಈಗ ನೋಡಿ ಮೊನ್ನೆ ನೇಹ ಕೊಲೆ ಆಯ್ತು, ಅದನ್ನೇ ಅದೇ ಒಬ್ಬ ದಲಿತ ಹುಡುಗನ್ ಕೊಲೆ ಆಗೋದು. ಇದು ಒಬ್ರು ಅದೇ ದಲಿತರು ನಂಗೆ ಮೋದಿ ಬೇಕು ಅಂತಾರೆ. ಅದೇ ದಲಿತ ಹುಡುಗ ಕೊಲೆ ಆದ್ರೆ ಅವ್ರ ಪರವಾಗಿ ಮಾತಾಡುವಂತ ಜನಗಳಿಲ್ಲ. ಆದ್ರೆ ಒಂದ್ ಬೇರೆ ಕಮ್ಯುನಿಟಿ ಹುಡುಗಿ ಸತ್ರೆ ಅದು ಇನ್ನು ಇವತ್ತು ಟಿವಿ ತೋರಿಸ್ತಿದ್ದಾರೆ 3-4 ದಿನದಲ್ಲಿ. ಈಗ ಶಿವಮೊಗ್ಗದಲ್ಲಿ ಅಂತ ಬಂದಾಗ ಯಡಿಯೂರಪ್ಪನವರ ಒಂದು ವರ್ಚಸ್ಸು ಜಾಸ್ತಿ ಇದೆ. ಅವರು ನೋಡಿ ಓಟ್ ಹಾಕೋರು ಕೂಡ ಬರೀ ಮೋದಿ ಅಲ್ಲ, ಯಡಿಯೂರಪ್ಪನವರು. ಹೌದು, ಯಡಿಯೂರಪ್ಪ ವರ್ಚಸ್ ಇದೆ ಮೇಡಮ್. ಆಲ್ ಓವರ್ ಕನ್ನಡ ನೀವ್ ಎಲ್ಲೇ ಕೇಳಿ ನಾವು ಮೋದಿ ಮುಖ ನೋಟ ಹೋಗ್ತಾ ಇರ್ತೀವಿ. ಮೋದಿ ಏನ್ ಮಾಡಿದಾರೆ ಹೇಳಿ? ಡೆವಲಪ್ಮೆಂಟ್ ಮಾಡಿದಾರೆ ಅಂತ ಕೇಳ್ತಾರೆ. ಒಬ್ರು ತರಕಾರಿ ಮಾಡೋದು ಕೇಳಿದ್ರು ಮೋದಿ ದೇಶಕ್ಕೋಸ್ಕರ ಡೆವಲಪ್ ಮಾಡಿದ್ದಾರೆ ಅಂತಾರೆ. ಏನ್ ಡೆವಲಪ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಅವ್ರಿಗೆ ಹೇಳಲಿಕ್ಕೆ ಆನ್ಸರೇ ಇಲ್ಲ. ಇದಕ್ಕೆ ಕಾರಣ ಯಾಕೆಂದ್ರೆ 24/7 ಮೋದಿ ಈಗ ಕರ್ನಾಟಕದ ಬರ್ತಾನೆ ಅಂದ್ರೆ ಬರೋದು ಯಾವ ರೋಡಲ್ಲಿ ಬರ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಎಷ್ಟೊತ್ತು ಬರ್ತಾರೆ ಅಂತ ತೋರ್ಸು ಮೀಡಿಯಾಗಳೇ ಜಾಸ್ತಿ ಇರುವಾಗ ನಿನ್ನೆ ಪ್ರಿಯಾಂಕಾ ಗಾಂಧಿ ಬಂದ್ರು. ಆ ಮೀಡಿಯಾ ನಡೀತಿರುವಾಗ ಇಲ್ಲಿ ಬೇರೆ ಜಾಹೀರಾತು ಪ್ರೋಗ್ರಾಮ್ ನಡ್ಸ್ಕೊಂಡ್ ಕೂತಿದ್ರು ಬೇರೆ ಚಾನಲ್ ಅಲ್ಲಿ. ಇದೇ ಡಿಮಾಂಡೇಶನ್ ಬಂದಾಗ 2,000 ರೂಪಾಯಿ ಚಿಪ್ಪಿದೆ ಮೇಡಮ್. 2,000 ರೂಪಾಯಿ ನಮ್ಮ ಜೀ ಕನ್ನಡ ನ್ಯೂಸ್ ನ ನಿಮ್ ಚಾನಲ್ ಹೇಳ್ತಿಲ್ಲ ಮೇಡಮ್, ನಿಮ್ಮ ಚಾನಲ್ ಹೇಳ್ತಿಲ್ಲ ಸರ್. ನಮ್ ಚಾನಲ್ ಕರೆ ಮಾಡಿದಾಗ ನೀವು ನಮ್ ಬಗ್ಗೆ ಮಾತ್ರ ಮಾತಾಡ್ಬೇಕಲ್ವಾ? ಹೌದು, ನಾನ್ ಮಾಧ್ಯಮ ಬಗ್ಗೆ ಮಾತಾಡ್ತೀನಿ. ಯಾಕೆ ಜನಗಳು ಯಾರು ದಾರಿ ತಪ್ಪಿದ್ದಾರೆ ಅನ್ನಕ್ಕೆ ಒಬ್ಬ ಹಳ್ಳಿ ಜನ. ಥ್ಯಾಂಕ್ ಯು, ಬಹಳ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಹಲೋ. ಓಕೆ, ಬಹುಶಃ ಕಟ್ಟಾಗಿದೆ, ಕರೆ ಕಟ್ಟಾಗಿದೆ. ಎಸ್, ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ. ಸೊ ಅವ್ರ ಪ್ರಕಾರ ಅದು ಸರಿಯಾಗಿರುತ್ತೆ, ಇನ್ನೊಬ್ಬರ ಪ್ರಕಾರ ಅದು ತಪ್ಪಾಗಿರುತ್ತೆ. ಒಟ್ಟಾರೆಯಾಗಿ ಯಾರು ಬಹುಮತ ಆರಿಸಿ ಬರ್ತಾರೋ ಸೊ ಅವರು ಆ ಕ್ಷೇತ್ರದ ಸಂಸದರಾಗ್ತಾರೆ. ಸೊ ಹೆಚ್ಚು ಯಾವ ಪಕ್ಷಕ್ಕೆ ಸಂಸದರ ಒಂದು ಬೆಂಬಲ ಇರುತ್ತೋ ಆ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ದೇಶದಲ್ಲಿ. ಸೊ ಲೋಕಸಭೆಯ ಚುನಾವಣೆ, ಶಿವಮೊಗ್ಗದ ಲೋಕಸಭೆಯ ಚುನಾವಣೆ, ಅನೇಕ ವಿಚಾರಗಳನ್ನು ನಾವೀಗಾಗಲೇ ನೋಡ್ಕೊಂಡು ಬಂದಿದ್ದೀವಿ. ಯಾಕಂತಂದರೆ ಒಂದು ಪಕ್ಷ ಅಂತ ಯಾವತ್ತೂ ಯಾರು ಮಣೆ ಹಾಕಿಲ್ಲ. ಹೆಚ್ಚಿನದಾಗಿ ಇತ್ತೀಚೆಗೆ ಒಂದಷ್ಟು ಪಕ್ಷ ಅಂತ ಬರ್ತಾ ಇರಬಹುದೇನೋ, ಬಟ್ ಪಕ್ಷಕ್ಕಿಂತಲೂ ವ್ಯಕ್ತಿಗೆ ಬಹಳ ಪ್ರಾಮುಖ್ಯತೆಯನ್ನ ಕೊಟ್ಟು ಬೆಳೆಸಿದಂಥವರು ಶಿವಮೊಗ್ಗದ ಜನತೆ. ಈ ಬಾರಿ ಏನಾಗುತ್ತೆ? ಕರೆ ಮಾಡಿ ಮಾತನಾಡಿ. ಮತ್ತೊಬ್ರು ಕರೆ ಸಿದ್ಧವಾಗಿದೆ ಶಿವಮೊಗ್ಗದ ಬಗ್ಗೆ ಮಾತನಾಡೋದಕ್ಕೆ. ರುದ್ರೇಶ್ ಅಂತ. ನಮಸ್ಕಾರ ಸರ್. ನಮಸ್ತೆ. ಹೇಳಿ ರುದ್ರೇಶ್ ಅವರೇ, ಯಾರಿಗೆ ನಿಮ್ಮ ಮತ, ಯಾರಿಗೆ ಬೆಂಬಲ ಈ ಬಾರಿ? ಮೇಡಮ್, ನಮ್ಮ ಶಿವಮೊಗ್ಗ ಗ್ರಾಮಾಂತರ ಈ ಸಲ MLA JDS ಗೆದ್ಕಲ್ದು ಮೇಡಮ್. ಪ್ರತಿ ವರ್ಷನೂ ನಮ್ ಬಿಜೆಪಿ ಯಾವಾಗಲೂ ಗೆಲ್ಲೋದು ಅಂತದನ್ನ 2 ಸಲ ಗೆದ್ದಿದೆ. ಈಗ ಶಾರದಾಪುರ ನಾಯಕದ ಗೆದ್ದಿದ್ದಾರೆ. ಹೌದು ಮೇಡಮ್, ಏನ್ ಸಮಸ್ಯೆ ಅಂತ ಅಂದ್ರೆ ಗೀತಾ ಶಿವರಾಜ್ ಕುಮಾರ್ ನಿಂತಿಯಲ್ಲ ಮೇಡಮ್. ಹೋದ್ ಸಲ ಎಲೆಕ್ಷನ್ ನಿಂತಿದ್ರು. ನಿಂತು ಹೋದ್ಮೇಲೆ ಮೇಡಮ್ ಅವರು ಮತ್ತೆ ಶಿವಮೊಗ್ಗ ಬರ್ಲಿಲ್ಲ, ಮತ್ತೆ ಎಲೆಕ್ಷನ್ ತೆಗಿ ಬಂದಿರಿ. ಈಗ ಯಾರು? ಗೀತಾ ಶಿವರಾಜ್ ಕುಮಾರ್ ಅವರು. ಹೌದು ಮೇಡಮ್. ಮೇಡಮ್ ಈಶ್ವರಪ್ಪನವರು ದೊಡ್ಡ, ಖಂಡಿತ ಅವ್ರ ಬಗ್ಗೆ ಅಭಿಮಾನ ಇದೆ ನಮಗೆ. ಸಾಗಣರು 100-150 ಸಾವಿರ ಲೀಡಲ್ಲಿ ಗೆಲ್ತಾರೆ ಮೇಡಮ್.
ಅದ್ರ ಬಗ್ಗೆ ಈಗ ಮತ ವಿಭಜನೆ ಆಗುತ್ತೆ ಅಂತ ಹೇಳ್ತಾರಲ್ಲ ಸರ್, ಅದಕ್ಕೇನ್ ಹೇಳ್ತೀರಿ? ಯಾಕೆ ಮೇಡಮ್ ಮತ ವಿಭಜನೆ ಆಗತ್ತೆ, ಈಶ್ವರಪ್ಪನವ್ರಿಗೆ ಒಂದಷ್ಟು ಹೋಗ್ಬಿಡುತ್ತೆ ಬಿಜೆಪಿ ಮತಗಳು. ಜೆಡಿಎಸ್ ನಮ್ಮ ಪಕ್ಷಕ್ಕೆ ಬಂದಾಗಿದೆಯಲ್ಲ, ಜೆಡಿಎಸ್ ಓಟು ನಮ್ಮ ಬಿಜೆಪಿ ಓಟಕ್ಕೆ ನಮಗೂ ಚೆನ್ನಾಗಿ ಗೊತ್ತಿದೆ ಮೇಡಮ್. ಸೊ ನಿಮಗೆ ಒಟ್ನಲ್ಲಿ ಈಗ ಯಾವ್ದು ಕೈ ಹಿಡಿಲಿಲ್ಲ ಆದ್ರೂ JDS ಹೋಗೋ ಮತಗಳು ನಮಗ್ ಬರುತ್ತೆ ಅಂತ ಹೇಳ್ತೀರಿ? ಖಂಡಿತ ಮೇಡಮ್, ಖಂಡಿತ ಮೇಡಮ್, ಖಂಡಿತ. ಓಕೆ ಸರ್. ಮೇಡಮ್ ಈಶ್ವರಪ್ಪ ಶಿವಮೊಗ್ಗ ಡಿಸ್ಟಿಕ್ ಒಂದು 40,000 ಓಟ್ ತಗೊಂಬೋದು ಮೇಡಮ್, ಅದ್ರ ಮೇಲೆ ತಗೊಳ್ಳಲ್ಲ. ಓಕೆ ಸರ್, ಹಾಗಾಗಿ ನಮ್ಮ ಗೆಲುವು, ನಮ್ಮ ರಾಘಣ್ಣ ಗೆಲುವು ಖಂಡಿತ ಇಷ್ಟ ಮೇಡಮ್. ಭೂತೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಈ ಸಾರಿ? ಮೇಡಮ್ ನಾವು ಈಶ್ವರಪ್ಪ ಗೆಲ್ಬೇಕು ಅಂತ ಇದ್ದೀವಿ. ಈಶ್ವರಪ್ಪನವರು ರಾಘವೇಂದ್ರ ಅಂತ ಇದಾರೆ, ಹೇಳ್ತಾ ಇದಾರೆ. ರಾಘವೇಂದ್ರ ದುಡ್ಡಿನ ಹಂಬಲದಲ್ಲಿ, ದುಡ್ಡಿನ ಇದ್ರಲ್ಲಿ ನಡೀತಾ ಇದಾರೆ ಹೊರತು ಅವರು ಯಾರು ಸಾಮಾನ್ಯ ಜನ ಅವ್ರ ಹತ್ರ ಹೋಗಕ್ ಆಗ್ತಾ ಇಲ್ಲ. ಎಲ್ಲಾರು ಅವ್ರ ಹತ್ರ ಹೋಗೋರು ಅಂತಂದ್ರೆ ಕಾಂಟ್ರಾಕ್ಟ್ಗಳು, ದೊಡ್ಡ ದೊಡ್ಡ ಇಂಥ ಫ್ಯಾಕ್ಟ್ರಿಗಳು ಅಂತವ್ರು ಮಾತ್ರ ಹೋಗ್ತಾ ಇದಾರೆ. ಬಡಬಗ್ರುಗಳು ಯಾರು ಅವ್ರ ಹತ್ರ ಹೋಗ್ತಾ ಇಲ್ಲ. ಆ ಶಿಕಾರಿಪುರದ ಹತ್ರ ಏನೋ ಅವ್ರು ಗೆದ್ದಿರೋದ್ರಿಂದ ಬಡಬಗ್ರು ಅಲ್ಲಿ ಏನೋ ಹೋಗ್ಬರುತ್ತೆ. ಇನ್ನು ಉಳಿದಂತ ಯಾವ್ದೇ ತಾಲೂಕುಗಳಲ್ಲಿ ಸಾಮಾನ್ಯ ಜನ ಅವ್ರು ಮಾತಾಡ್ಸೋದ್ ಕಷ್ಟ ಇದೆ. ಆದ್ರೆ ಹೊಸ ಬಂದಿರೋ ಗೀತಾಕ್ಕ ಅವ್ರು ಇನ್ನು ಅವರು ಬರ್ಬೋದು, ಚಾನ್ಸ್ ಹೇಳಕ್ಕಾಗಲ್ಲ. ಯಾಕಂದ್ರೆ ಭಾಗ್ಯ ಇರೋದ್ರಿಂದ, ಫ್ರೀ ಭಾಗ್ಯ ಇರೋದ್ರಿಂದ ಮತ್ತೆ ದುಡ್ಡು ಬರ್ತದೆ, ಅದಕ್ಕೊಂದು ಅವಕಾಶ ಇದೆ. ಆಮೇಲೆ ಇವ್ರು ದುಡ್ಡು ಬಿಟ್ಟು ಬೇರೆ ರಾಜಕೀಯ ಮಾಡಕ್ ಆಗಲ್ಲ ಮೇಡಮ್. ಇವರು ಯಾವ್ದೇ ಕಾರಣಕ್ಕೆ ದುಡ್ಡಲ್ಲಿ ಜನಗಳನ್ನ ಉಳ್ಕೊಂತ ಇದಾರೆ. ಇವರು ದುಡ್ಡಲ್ಲಿ ರಾಜಕೀಯ ಮಾಡಿ ಪ್ರಾಮಾಣಿಕವಾದಂತ ಈಶ್ವರಪ್ಪನವ್ರನ್ನ ನೆಗ್ಲೆಕ್ಟ್ ಮಾಡ್ಯಾರ ಇವರು. ಯಾಕೆಂದ್ರೆ ಅಪ್ಪ ಮಕ್ಕಳಿಗೋಸ್ಕರ ಶ್ರಮ ಪಟ್ಟವ್ರು ಅವ್ರು ಈಶ್ವರಪ್ಪನವರು. ನಾನು ಇನ್ನೊಂದು ಮಾತು ಕೇಳ್ತೀನಿ. ಈಗ ನೀವು ಬಿಜೆಪಿ ಅಂದ್ರೆ ಈಗ ದೇಶ ಅಂತ ಬಂದಾಗ, ಈಗ ಇದು ಶಿವಮೊಗ್ಗ ಅಂತ ಬಂದಾಗ ಈಶ್ವರಪ್ಪ ಅಂತ ಹೇಳ್ತೀರಿ, ದೇಶ ಅಂತ ಬಂದಾಗ ಈಗ ಹಂಗಾರೆ ಬಿಜೆಪಿ ಅಂತಾನೆ ಹೇಳ್ತೀರಾ, ಬೇರೆ ಹೇಳ್ತೀರಾ? ಮೇಡಮ್ ದೇಶ ಯಾವಾಗಲೂ 70 ವರ್ಷದಿಂದ ಕಾಂಗ್ರೆಸ್ ಆಳಿದೆ, ಬೇರೆ ಬೇರೆ ಇದೆಲ್ಲ ಬಂದಿದ್ದಾರೆ. ಆದ್ರೆ ದೇಶ ಎಲ್ಲಾರು ಉಳಿಸ್ತಾರೆ ಮೇಡಮ್, ಮೋದಿ ಒಬ್ರೇ ಅಂತ ಅಲ್ಲ. ನೀವು ಉದಾಹರಣೆಗೆ ನಾವು ಬಿಜೆಪಿನ ಕಾಂಗ್ರೆಸ್ ಅಂತ ಕೇಳ್ತಾ ಇದ್ದೀನಿ, ಅಲ್ಲ ಕ್ಲಾರಿಫಿಕೇಶನ್. ಮೇಡಮ್, ನಾವು ಸಾಮಾನ್ಯವಾಗಿ ವ್ಯಕ್ತಿಗತವಾಗಿ ಯೋಚನೆ ಮಾಡೋದು, ಒಳ್ಳೆ ವ್ಯಕ್ತಿ ಹಿರಿಯರು ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋದಂತ ಇದೆ ಮೇಡಮ್. ಓಕೆ ಸರ್, ವೆರಿ ಗುಡ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ದಲೀಂದ್ರ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಹೇಳಿ ಸರ್, ಯಾರಿಗೆ ನಿಮ್ಮ ಮತ ಈ ಬಾರಿ? ನಾವು ಇಷ್ಟು ಟೈಮು ಬಿಜೆಪಿ ಸಪೋರ್ಟ್ ಮಾಡಿ ನೋಡಿದ್ದೇವೆ, ಇಲ್ಲಿವರೆಗೂ ಸಾಕಾಗಿದೆ. ರಾಘವೇಂದ್ರ ಈ ಬಿಜೆಪಿ ಸಹವಾಸ, ಮೋದಿ ಅವ್ರ ಸಹವಾಸ ಸಾಕಾಗಿದೆ. ಹಂಗಾಗಿ ಈ ಸಾರಿ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು ಅಂತ ನಿರ್ಧಾರ ಮಾಡಿದೀವಿ, ಹಾಕ್ಸೋದಕ್ಕೂ ಟ್ರೈ ಮಾಡ್ತಾ ಇದೀವಿ. ಯಾಕೆ ಸರ್ ಈಗ ಬಿಜೆಪಿಯಿಂದ ಸಡನ್ ಆಗಿ ವೋಟರ್ಸ್ ಕಾಂಗ್ರೆಸ್ ಹೋಗ್ತೀವಿ ಅಂತಂದ ಪ್ರಶ್ನೆ ಬರುತ್ತೆ? ಏನ್ ನಿಮಗೆ ಪ್ರಭಾವ ಬೀರಿದ್ದೇನು? ಗ್ಯಾರಂಟಿ ಯೋಜನೆನಾ ಅಥವಾ ಏನ್ ಕಾರಣ? ಗ್ಯಾರಂಟಿ ಯೋಜನೆ ಸೆಕೆಂಡ್ರಿ, ಆದ್ರೆ ಅಭ್ಯರ್ಥಿನ ಗೀತಾ ಶಿವರಾಜ್ ಕುಮಾರ್ ಇದ್ದಾರೆ ಅನ್ನೋ ಕಾರಣಕ್ಕ? ಇಲ್ಲ ಅದ್ಯಾವುದು ಅಲ್ಲ. ಮೊದಲನೇದಾಗಿ ಫಸ್ಟ್ನೇದು, ನಾವೀಗ ಬಿಜೆಪಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಜನರ ಹತ್ರ ಓಟ್ ಕೇಳೋದಕ್ಕೆ ಮೋದಿ ಅವ್ರು ಬರಲ್ಲ, ಆಮೇಲೆ ಇಲ್ಲೇ ಕ್ಯಾಂಡಿಡೇಟ್ ಬರಲ್ಲ, ನಾವು ಹೋಗಿ ಕೇಳ್ಬೇಕು ಓಟ. ಜನರ ಹತ್ರ ಹೋದಾಗ ಜನ ಏನಂತಾರೆ, ನೀವು ಮೊದಲಿಗ ಈ 10 ವರ್ಷ ನೀವು ಕಂತೆ ಸುಳ್ಳಿನ ಸರಮಾಲೆ ಹೊತ್ಕೊಂಡ್ ಬಂದು ಎಲ್ಲ ಹೇಳಿ ಒಟ್ಟುನು ಆಗಿದೆ. ಈಗ 0 ಅಕೌಂಟ್ ಅಂತ ಒಟ್ಟರಿಗೂ ಜನಧನ್ ಖಾತೆ ಅಂತ ಮಾಡ್ಸಿದ್ರಿ, ಅದಕ್ಕೆ ಎಷ್ಟು 15 ಲಕ್ಷ ರೂಪಾಯಿ ಹಾಕ್ತೇವೆ. 15 ಲಕ್ಷ ರೂಪಾಯಿ ಹಾಕೋದು ನಮ್ಮ ಅಕೌಂಟ್ ಅಲ್ಲಿ 1,000 ಇಟ್ರೆ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇರ್ಬೇಕು ಅಂತ ಹೇಳ್ತಾರೆ. ಅದು ಕಟ್ ಆಗ್ತಾ ಹೋಗೋದು ಹಂಗೇನೆ, ಒಂದು ದಿನಕ್ಕೆ ಕಟ್ಟಿದ್ರೆ ಅಕೌಂಟೇ ಲ್ಯಾಪ್ಸ್ ಆಗ್ತಾವು. ಅವಾಗ 15 ಲಕ್ಷ ಹಾಕ್ತೀರಾ ಅಂತ ಕೇಳ್ತಾರೆ. ಯುವಕರು ಕೇಳ್ತಾರೆ, 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಂಗಿರ್ಲಿ, ಇರೋ ಉದ್ಯೋಗ ಉಳಿಸೋಳಕ್ ಆಗ್ಲಿಲ್ಲ ನಿಮ್ಗೆ, ಅವ್ನ ಒಟ್ಟು ಎಲ್ಲ ಮನೆಗೆ ಬರ್ತಾ ಇದಾರೆ. ಆಮೇಲೆ ಬೆಲೆ ಏರಿಕೆ, ಆಮೇಲೆ ಗ್ಯಾಸ್ ಇವೆಲ್ಲ ಪ್ರತಿಯೊಂದು ಅಡಿಗೆನೆಲ್ಲ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ ಎಲ್ಲ ಜನ. ಆಮೇಲೆ ಇವಾಗ ಮತ್ತೆ ನಾವು ಮೋದಿನೇ ಗ್ಯಾರಂಟಿ ಅದು ಅಂತ ಹೇಳ್ತಾರೆ. ಈಗ ಮೊದಲು ಹೇಳಿದ್ದೆಲ್ಲ ಸುಳ್ಳು ಸಾಕು, ಹೊಸ ಸುಳ್ಳು ತಗೊಂಡು ಜನರ ನಾವ್ ಹೆಂಗ್ ಹೋಗೋಣ? ಕಾಂಗ್ರೆಸ್ನವರು ಈಗ ಉದಾಹರಣೆಗೆ ನಾವು ಮೊದಲು ನಮ್ಮ ಅಪೋಸಿಟ್ ಆದ್ರೂ ಏನೋ ಅವ್ರ ಭರವಸೆ ಈಡೇರಿಸ್ತಾರೆ. ಅವಾಗ ನಾವು ಹೇಳ್ತಾ ಹೋಗ್ತೀವಿ ಗ್ಯಾರಂಟಿ ಹೇಳೋದು ಸುಳ್ಳೆ ಅಂತ ಎಲ್ಲರೂ ಇದು ವಸ್ತು ಮಾಡಲ್ಲ ಅಂತ ಜನರಿಗೆ ಹೇಳ್ತಾ ಇದ್ದೇವೆ. 6 ತಿಂಗಳೊಳಗೆ ವಸ್ತುನು ಅವ್ರ ಆ ಮಾತಿನ ಹೇಳ್ಕೊಂಡಿದ್ದಾರೆ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಒಟ್ಟಾರೆಯಾಗಿ ನಿಮ್ಮ ಮತ ಈ ಬಾರಿ ಕಾಂಗ್ರೆಸ್ಗೆ ಅಂತ ಹೇಳಿದ್ದೀರಿ, ಗೊತ್ತಾಯ್ತು ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಶರತ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ. ಹೇಳಿ ಸರ್, ಯಾರಿಗೆ ನಿಮ್ಮ ಮತ, ಯಾರಿಗೆ ಬೆಂಬಲ ಈ ಬಾರಿ? ಮೇಡಮ್ ನಮ್ಮ ಬೆಂಬಲ ಈ ಬಾರಿ ಬಿಜೆಪಿಗೆ ಮೇಡಮ್. ಯಾಕೆ ಮೇಡಮ್? ಈ ಮೋದಿ ಅವರು ಈಗ ನೀವು ನೋಡ್ದಂಗೆ ಕೇಂದ್ರದಲ್ಲಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಈಗ ರಾಮ ಮಂದಿರದ್ದು ಇಶ್ಯೂ ಇವಾಗ ಎಷ್ಟೋ ವರ್ಷದಿಂದ ಕಾಂಗ್ರೆಸ್ ಗೌರ್ಮೆಂಟ್ ಕೈಲಿ ಸಾಲ್ವೆ ಮಾಡಕ್ ಆಗಿರ್ಲಿಲ್ಲ. ಈ ಬಾರಿ ಮೋದಿ ಅವರು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬರೀ ಕೋಮು ಗಲಭೆಗಳು ಸೃಷ್ಟಿಸ್ತಿದೆ. ಈಗ ನೋಡ್ದಂಗೆ ನೀವು
ಅಲ್ಲಿ ಇದ್ರಲ್ಲಿ ಒಂದು ಹುಡುಗಿನ ಚಾಕುವಿಂದ ಇರೋದು ಹ್ಮ್ ಕೊಲೆ ಮಾಡೈತೆ. ಹ್ಮ್ ಆ ತರ ಬರೀ ಹಿಂದೂ ಮುಸ್ಲಿಂ ಗಲಾಟಿ ಆ ತರ ಎಲ್ಲ ಮಾಡಿಸ್ತಾ ಇದೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದು. ಹ್ಮ್ ಈಗ ಕಳೆದ 5 ವರ್ಷದಿಂದ ಬಿಜೆಪಿ ಗೌರ್ಮೆಂಟ್ ಈ ತರ ಯಾವ್ದು ಕೋಮು ಗಲಭೆಗಳು ಯಾವುದೇ ರೀತಿ ಜಗಳ ಏನು ನಡೀತಾ ಇರ್ಲಿಲ್ಲ. ಹ್ಮ್ ಇದೆಲ್ಲ ಸೃಷ್ಟಿ ಆಗ್ತಾ ಇರೋದೇ ಕಾಂಗ್ರೆಸ್ ಗೌರ್ಮೆಂಟ್ ಇಂದ ಮೇಡಮ್. ಓಕೆ. ಮತ್ತೆ ಇವರು ಅಲ್ಲ ಸರ್, ಇದು ಲೋಕಸಭೆಗೆ ನಡೀತಾ ಇರೋದು. ಈಗ ಆಲ್ರೆಡಿ ಬಿಜೆಪಿ ಸರ್ಕಾರನೇ ಅಲ್ಲಿ ಅಧಿಕಾರದಲ್ಲಿದೆ. ಸೊ ಈ ಬಾರಿ ನಿಮ್ಮ ಮತ ಯಾರಿಗೆ ಅಂತ ಹೇಳ್ತೀರಿ? ಮೇಡಮ್ ಈಗ ನೀವು ನೋಡಿ, ಕೇಂದ್ರದಲ್ಲಿ ಬಿಜೆಪಿ ಇರೋದ್ರಿಂದ ಈಗ ರಾಜ್ಯದಲ್ಲಿ ಇರೋದಕ್ಕೆ ಈ ಗಲಾಟೆ ಎಲ್ಲ ಸ್ಟಾರ್ಟ್ ಆಗಿರೋದು. ಈ ಅಲ್ಲ ಕಳೆದ ಸರ್, 5 ಇದು ವರ್ಷ ಮುಗೀತದು. ರಾಜ್ಯದಲ್ಲಿ ಬಿಜೆಪಿ ರಾಜ್ಯದ ಗೌರ್ಮೆಂಟ್ ಚುನಾವಣೆ ಅಲ್ಲ, ಇತ್ತು. ಇದು ಕೇಂದ್ರದ ಚುನಾವಣೆ ಅಲ್ವಾ? ಹೌದು ಮೇಡಮ್. ಈಗ ಕೇಂದ್ರದಲ್ಲಿ ನೋಡಿ, ಕಾಂಗ್ರೆಸ್ ಇದೆ ಅನ್ನೋ ಕಾರಣಕ್ಕೆ ಹಿಂಗಾಗ್ತಿದೆ ಅಂತ ಹೇಳ್ತಾ ಇದ್ದೀರಿ. ಈಗ ನಾವು ದೇಶದ ಚುನಾವಣೆ ನಡೆಸ್ತಾ ಇರೋದು. ಸೊ ಇಲ್ಲಿ ಯಾರು ಗೆಲ್ತಾರೆ, ಯಾವ ಕಾರಣಕ್ಕೆ ಗೆಲ್ಬೇಕು ಅಂತ ಹೇಳ್ತೀರಿ? ಮೇಡಮ್ ಈಗ ಬಿಜೆಪಿನೇ ಬರ್ಬೇಕು ಮೇಡಮ್. ಬಿಜೆಪಿ ಗೆದ್ರೆ ಸ್ವಲ್ಪನಾರ ಇದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಓಕೆ ಸರ್, ಫೈನ್, ಥ್ಯಾಂಕ್ ಯು. ಓಕೆ ಮೇಡಮ್. ಮತ್ತೊಬ್ರು ಕರೆ ಸಿದ್ಧವಾಗಿದೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಯಾರಿಗೆ ನಿಮ್ಮ ಬೆಂಬಲ ಈ ಬಾರಿ? ಈ ಬೆಂಬಲ ನಮ್ದು ಬಿಜೆಪಿಗೆ ಸರ್. ಬಿಜೆಪಿಗೆ ಯಾಕೆ? ಈ ವಿಚಾರದಲ್ಲಿ ಬಾರಿ ಮುಂದಿದೆ ಸರ್. ಯಾವ್ದ್ರಲ್ಲಿ? ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ಮುಂದಿದ್ದಾರೆ ಅಂತ. ಮುಂದಿದ್ದಾರೆ. ಓಕೆ ಓಕೆ. ಯಾವ ಅಭಿವೃದ್ಧಿ ನಿಮಗೆ ಬಹಳ ಇಷ್ಟ ಆಗಿರೋದು ಅಂತ? ನಮಗೆ ನೋಡ್ರಿ, ಶಿವಮೊಗ್ಗದಲ್ಲಿ ಇದು ಇದೆ, ವಿಮಾನದಿಂದಲ್ಲ ಇದೆ, ಹೈವೇ ಆಗ್ತಿದೆ. ಹಾಗಾಗಿ ಮತ್ತೆ ನಮ್ಮ ಇದರಲ್ಲೇ ನಮಗೆ ಭಾರಿ ಇದಿದೆ. ಹಂಗಾಗಿ ನಮಗೆ ಭಾರಿ ಬಿಜೆಪಿ ಬೇಕು ಮೇನ್. ಓಕೆ ಸರ್, ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಓಕೆ, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಅಂದರೆ ಲೋಕಸಭೆ ಅಂತಂದಾಗ ಈಗ ಒಬ್ಬರು ಹೇಳಿದ್ರು, ಅಂದರೆ ನಾವು ಪಕ್ಷ ಅಂತ ಅಲ್ಲ, ವ್ಯಕ್ತಿನ ನೋಡಿ ನಾವು ವೋಟ್ ಹಾಕ್ತೀವಿ ಅಂತ ಆ ಮನಸ್ಥಿತಿ ಬರಬೇಕು. ಅದು ಪ್ರಬುದ್ಧ ಒಂದು ಮತದಾರರ ಪರಿಸ್ಥಿತಿ ಅಂತ ಹೇಳ್ಬೋದು. ಯಾಕಂತಂದರೆ ನನ್ನ ಕ್ಷೇತ್ರದ ಸಂಸದರು ಯಾರಾಗಬೇಕು ಅನ್ನೋದನ್ನು ನಾನು ನಿರ್ಧಾರ ಮಾಡಬೇಕು. ಅತಿ ಹೆಚ್ಚು ಸಂಸದರು ಯಾವ ಪಕ್ಷದಿಂದ ಆಯ್ಕೆ ಆಗ್ತಾರೋ ಅವರು ದೇಶವನ್ನು ನಡೆಸುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾರೆ ಅಂತ. ಶಾಯಿದಾ ಬಾಬು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ಓಕೆ, ಬಹುಶಃ ಕರೆ ಕಟ್ಟಾಗಿದೆ. ನೋಡ್ತಾ ಇದ್ದೀವಿ ನೋಡಿ, ಇದೇ ಕಳೆದ 2019ನೇ ಚುನಾವಣೆಯಲ್ಲಿ BY ರಾಘವೇಂದ್ರ ಅವರು ಮತ್ತು ಮಧು ಬಂಗಾರಪ್ಪನವರು ಇಬ್ಬರೂ ಕೂಡ ಮುಖಾಮುಖಿ ಆಗ್ತಾರೆ. ಆವಾಗ BY ರಾಘವೇಂದ್ರ ಅವರು ಗೆದ್ದು ಬೀಗ್ತಾರೆ, ಮಧು ಬಂಗಾರಪ್ಪ ಅವರು ಸೋಲ್ತಾರೆ. 5 ಲಕ್ಷ ಮತಗಳನ್ನು ಇವರು ಪಡಿತಾರೆ, 7,30,30,000 ಮತಗಳನ್ನು BY ರಾಘವೇಂದ್ರ ಅವರು ಪಡಿತಾರೆ. ಸೊ ಈ ಬಾರಿ ಮಧು ಬಂಗಾರಪ್ಪನವರ ಸಹೋದರಿ ಗೀತಾ ಶಿವರಾಜ್ಕುಮಾರ್ ಕಣದಲ್ಲಿದ್ದಾರೆ. ಇಬ್ಬರು ಮತ್ತೆ ಮುಖಾಮುಖಿ ಆಗ್ತಾ ಇದ್ದಾರೆ. ಆವಾಗ ಮಗ, ಈಗ ಮಗಳು ಅಂತ ಹೇಳ್ಬೋದು. ಸೊ ಈ ಬಾರಿನ ಜಿದ್ದಾಜಿದ್ದಿನ ಕಣ ಅಂತಲೂ ಹೇಳ್ಬೋದು ಈ ಬಾರಿ. ಬಟ್ ಅವರು ಕಾಂಗ್ರೆಸ್ಸಿಗೆ ಸೇರ್ಪಡೆಗೊಂಡಿದ್ದಾರೆ ಅಂತ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡಿಸೋಣ. ಚನ್ನಪ್ಪ ಅಂತ. ನಮಸ್ಕಾರ ಸರ್. ನಮಸ್ತೆ ಚನ್ನಪ್ಪ ಅವರೇ, ಯಾರಿಗೆ ನಿಮ್ಮ ಬೆಂಬಲ, ಯಾರಿಗೆ ಓಟು? ನಮ್ ಬೆಂಬಲ ಯಾರಿಗಾರ ಇರ್ಲಿ, ಹೆಣ್ಮಕ್ಳ ರಕ್ಷಣೆ ಕೊಡ್ತಾರಲ್ಲ ಅವ್ರಿಗೆ ಬೆಂಬಲ ನಮ್ದು. ಓಕೆ, ಈಗ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾರು ನಿಮ್ಮ ಸಂಸದರಾಗಬೇಕು? ಈಶ್ವರಪ್ಪನವರು ಇದ್ದಾರೆ, ಗೀತಾ ಶಿವರಾಜ್ಕುಮಾರ್ ಇದ್ದಾರೆ, ರಾಘವೇಂದ್ರ ಇದ್ದಾರೆ. ನಮಗೆ ರಾಘವೇಂದ್ರ ಬೇಕು, ಅವರಿಗೆ ನಿಮ್ಮ ಮತ ಬೆಂಬಲ ಅಂತ ಹೇಳ್ತೀರಿ. ಓಕೆ ಸರ್, ಧನ್ಯವಾದ. ನಮ್ಮ ಬೆಂಬಲ ಹೆಣ್ಮಕ್ಳ ರಕ್ಷಣೆ ಕೊಡೋರಿಗೆ. ಓಕೆ ಸರ್, ಫೈನ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಸೈಯದ್ ಬಾಬು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಹಲೋ, ಹೇಳಿ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಸೈದಾಬಾನು ಮೇಡಮ್. ಸೈದಾಬಾನು ಅವರೇ, ಹೇಳಿ, ಯಾರಿಗೆ ನಿಮ್ಮ ಬೆಂಬಲ, ಯಾರಿಗೆ ಓಟು? ಕಾಂಗ್ರೆಸ್ ಮೇಡಮ್, ಕಾಂಗ್ರೆಸ್ ಬರಬೇಕು. ನಮ್ಗೆ ಸಿದ್ದರಾಮಯ್ಯ ಅವರು ಬರಬೇಕು. ಯಾಕೆ ಮೇಡಮ್? ಇಲ್ಲ ಮೇಡಮ್, ಅವರು ಅಂದ್ರೆ ಬಡವ್ರಿಗೆ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ ಅವರು ಎಲ್ಲ. ಅದಕ್ಕೆ ಅವರೇ ಇರ್ಲಿ ಅಂತ ನಾವು. ಓಕೆ, ಈಗ ಅವರದ್ದು ಚುನಾವಣೆ ಅಲ್ಲಲ್ಲ ಮೇಡಮ್, ಇದು ಕಾಂಗ್ರೆಸ್ ದೇಶಕ್ಕೆ ನಡೆಯುವಂತಹ ಇದು ಚುನಾವಣೆ ಅಲ್ವಾ? ಸೊ ಅಲ್ಲಿ ಗೀತಾ ಶಿವರಾಜ್ಕುಮಾರ್ ಇದ್ದಾರೆ ಕಾಂಗ್ರೆಸ್ ಇಂದ. ಅವರೇ ಬರ್ಲಿ ಮೇಡಮ್. ಗೀತಾ ಶಿವರಾಜ್ಕುಮಾರ್ ಗ್ಯಾರಂಟಿ ಯೋಜನೆಗಳು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಅಂತೀರಾ ಹಿಂಗೆ? ಏನ್ ಮೇಡಮ್? ಗ್ಯಾರಂಟಿ ಯೋಜನೆಗಳು ಅದೇ ಎಲ್ಲರಿಗೇನು. ಆಯ್ತು, ಧನ್ಯವಾದ ಶಾಯಿದಾ ಬಾನು ಅವರೇ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಎಸ್, ಹಲವರು ಕರೆ ಮಾಡಿದವರು ವಿಭಿನ್ನ. ನೋಡಿ, ಶಿವಮೊಗ್ಗ ಅಂತ ಅಂದಾಗ ಮಾತಾಡೋದಕ್ಕೆ ಒಂದು ಖುಷಿ ಆಗುತ್ತೆ. ಯಾಕಂದರೆ ಇವತ್ತು ಕರೆ ಮಾಡಿದವ್ರು ಯಾರು ಎಲ್ಲ ಕೂಡ ಒಂದೇ ಪಕ್ಷಕ್ಕೋ ಅಥವಾ ಒಬ್ಬರೇ ಅಭ್ಯರ್ಥಿಗೋ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಲಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಆಲೋಚನೆಯನ್ನು ಇಟ್ಕೊಂಡಿದ್ದಾರೆ, ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ, ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ದಾರೆ. ಸೊ ಏನಾಗುತ್ತೆ ಈ ಬಾರಿ ಅನ್ನೋದನ್ನು ನಾವು ಕಾದು ನೋಡಬೇಕು. ಜಿದ್ದಾಜಿದ್ದಿನ ಕಣ ಅಂತೂ ಆಗಿದೆ. ಗೀತಾ ಶಿವರಾಜ್ಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ. ಹೀಗಾಗಿ ಒಂದು ರೀತಿಯಾಗಿ ಈ ಒಂದು ಈಗಾಗಲೇ ಅಪ್ಪನ ವಿರುದ್ಧ ಕೂಡ ಸ್ಪರ್ಧಿಸಿದ್ರು ಇದೇ ರಾಘವೇಂದ್ರ ಅವರು, ಈಗ ಮಕ್ಕಳ ವಿರುದ್ಧ ಕೂಡ ಸ್ಪರ್ಧಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ವಿಶೇಷವಾಗಿ ತೆಗೆದುಕೊಳ್ಬೇಕಾಗತ್ತೆ. ಏನಾಗುತ್ತೆ ಈ ಬಾರಿ ಈ ಚುನಾವಣೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ.
ವೀಕ್ಷಕರೇ, ಇವತ್ತು ನಿನ್ನೆಯ ಜನಮತ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡದ ಬಗ್ಗೆ ಮಾತನಾಡಿದ್ವಿ, ಯಾರಾಗಬೇಕು ನಿಮ್ಮ ಸಂಸದರು ಅಂತ. ಸೊ ಅಂತಿಮವಾಗಿ ಜನಾಭಿಪ್ರಾಯವನ್ನ ಒಂದು ಹಂತದಲ್ಲಿ ನಾವು ಸಂಗ್ರಹಿಸಿದ್ದೀವಿ. ಅದರ ರಿಸಲ್ಟ್ ಅನ್ನ ನೋಡುವಂತಹ ಸಮಯ ಸಂದರ್ಭ ನೋಡಿ. ನಿಮ್ಮ ಜಿ ಕನ್ನಡ ನ್ಯೂಸ್ನಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಜನಮತ ಪ್ರಸಾರ ಆಗಿತ್ತು. ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಪೈಕಿ ಯಾರು ಈ ಬಾರಿ ಗೆಲ್ಲಬಹುದು ಅನ್ನೋ ಪ್ರಶ್ನೆ ಕೇಳಲಾಗಿತ್ತು. ಒಟ್ಟು 1,06,000ಕ್ಕೂ ಹೆಚ್ಚು ಮಂದಿ ವೋಟ್ ಮಾಡಿದ್ದಾರೆ. ಈ ಪೈಕಿ 1,07,000 ಈವರೆಗೂ ಆಗಿರೋದು. ಇನ್ನೂ ಕೂಡ ವೋಟ್ ಮಾಡ್ತಾ ಇದ್ದಾರೆ ಬಂದು. ಈ ಪೈಕಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ 56ರಷ್ಟು ಮತಗಳು ಬಂದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರಿಗೆ 44ರಷ್ಟು ಮತಗಳು ಬಂದಿವೆ. ಈಗಲೂ ಪೋಲಿಂಗ್ ನಡೀತಾ ಇದ್ದು ಜಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಕಮ್ಯುನಿಟಿ ಪೇಜ್, ಫೇಸ್ಬುಕ್ ಹಾಗೂ ವಾಟ್ಸಾಪ್ನಲ್ಲೂ ಕೂಡ ನೀವು ವೋಟ್ ಮಾಡಬಹುದು. ಇನ್ನು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅದರ ಜೊತೆಗೆ ಶಿವಮೊಗ್ಗದ ಕ್ಷೇತ್ರದ ವೋಟಿಂಗ್ ಪೋಲ್ ಕೂಡ ಆರಂಭ ಆಗಿದೆ. ಅಲ್ಲೂ ಕೂಡ ನೀವು ಬರಬಹುದು. ಅಂದರೆ ನಿಮ್ಮ ನೆಚ್ಚಿನ ಅಭ್ಯರ್ಥಿ ಯಾರು ಗೆಲ್ತಾರೆ ಅನ್ನೋದನ್ನ ತಿಳಿಸಬಹುದು ಅಂತ ಹೇಳ್ತಿದ್ದೀನಿ. ನಾಳೆ ಬೆಳಗ್ಗೆ ಬಳ್ಳಾರಿ, ಗಣಿನಾಡು ಬಳ್ಳಾರಿ, ಅದು ಕೂಡ ಒಂದು ಹೈ ವೋಲ್ಟೇಜ್ ರಣಕಣವಾಗಿ ಮಾರ್ಪಟ್ಟಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಒಂದ್ ಕಡೆ ಶ್ರೀರಾಮುಲು ಇದ್ದಾರೆ, ಮತ್ತೊಂದು ಕಡೆ ತುಕಾರಾಮ್ ಅವರಿದ್ದಾರೆ. ಸೊ ಈ ಇಬ್ಬರ ನಡುವಿನ ಒಂದು ಪೈಪೋಟಿ ಹೇಗಿದೆ, ಯಾರು ಗೆಲ್ತಾರೆ ಅನ್ನೋದನ್ನ ನಾಳಿನ ಜನಮತ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಿ ಅಲ್ಲಿ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಜನಮತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.